ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆಲ್ಲರೂ ಕೂಡ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ಇಂದ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ವಿಡಿಯೋಗಳಾಗಿರ್ತಕ್ಕಂತಹ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ನ ಫ್ರೀ ಆನ್ಲೈನ್ ಕ್ಲಾಸ್ಗಳಿಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ಆನ್ಲೈನ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ಗಣಿತ ಪ್ರಶ್ನೆ ಪತ್ರಿಕೆ ಎರಡನ್ನ ಬಿಡಿಸುವ ವ್ಯವಸ್ಥೆಯನ್ನ ಮಾಡೋಣ. ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಕಂಪ್ಲೀಟ್ ಆಗಿ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತೆ ಯಾವ ತರನಾಗಿರ್ತಕ್ಕಂಥ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಮೇಲೆ ನಿಮಗೆ ಹೆಚ್ಚು ಪ್ರಶ್ನೆಯನ್ನ ಕೊಡ್ತಾ ಹೋಗಿದ್ದೀನಿ. ಅಂದ್ರೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಚಾಪ್ಟರ್ ನಾವು ಬಹಳಷ್ಟು ನೆಗ್ಲಿಜೆನ್ಸಿ ಮಾಡ್ತೀವಿ. ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಚಾಪ್ಟರ್ ಆಗಿದೆ. ಸಂಖ್ಯೆಗಳು ಸಂಖ್ಯಾ ಪದ್ಧತಿಯಲ್ಲಿ ನಾವು ಕಂಪ್ಲೀಟ್ ಆಗಿ ಸಮಸಂಖ್ಯೆ ಅಂತಂದ್ರೇನು, ಬೆಸ ಸಂಖ್ಯೆ ಅಂತಂದ್ರೇನು, ಭಾಜ್ಯ ಸಂಖ್ಯೆ ಅಂದ್ರೇನು, ಅವಿಭಾಜ್ಯ ಸಂಖ್ಯೆ ಅಂದ್ರೇನು, ವರ್ಗ ಸಂಖ್ಯೆ ಅಂತಂದ್ರೇನು, ಘನ ಸಂಖ್ಯೆ ಅಂದ್ರೇನು, ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಏನು, ಈ ತರನಾಗಿ ನಾವು ಸಂಖ್ಯೆಗಳ ಪ್ರಕಾರಗಳ ಬಗ್ಗೆ ನಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿತ್ತು ಅಂತಂದ್ರೆ ಇವತ್ತಿನ ಟಾಪಿಕ್ ನಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಒಂದ್ಸಾರಿ ನೀವು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿನ ಒಂದ್ಸಾರಿ ಟಾಪಿಕ್ ಅನ್ನ ನೀವು ಓದಿಕೊಂಡು ಬಂದು ಈ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನೂ ಬೆಸ್ಟ್ ಆಗುತ್ತೆ. ಆದ್ರೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಆಗಿ ನಾನು ನಿಮಗೆ ಇದರ ಬಗ್ಗೆ ಸಂಖ್ಯೆಗಳ ಬಗ್ಗೆ ಹೇಳ್ತಾನೆ ಪ್ರತಿಯೊಂದು ಕ್ವಶನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನಿಲ್ಲಿ ಕೇವಲ ಪ್ರಶ್ನೆಗಳನ್ನ ಮಾತ್ರ ಬಿಡಿಸ್ತಾ ಇಲ್ಲ, ಅದರ ಜೊತೆಗೆ ಈ ಒಂದು ಸಂಖ್ಯಾ ಪದ್ಧತಿ ಚಾಪ್ಟರ್ ಅನ್ನು ಕೂಡ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತಿರ್ತೀನಿ. ಪ್ರತಿಯೊಂದು ಪಾಯಿಂಟ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದ. ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ನೋಟ್ ಮಾಡ್ಕೊರಿ, ಅಂದ್ರೆ ನೀವು 100% ಸಕ್ಸಸ್ ಅನ್ನ ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಓಕೆ, ನಾನು ನಿಮ್ಮ DH ನಂದಿಹಾಳ್ ಸರ್, ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ, ಜಿಲ್ಲಾ ಚಿತ್ರದುರ್ಗದ ವತಿಯಿಂದ ಇವತ್ತಿನ ವಿಶೇಷವಾದ ಕ್ಲಾಸ್ ಅನ್ನ ನೀವು ಇವತ್ತು ಕೇಳ್ತಾ ಇದ್ದೀರಿ. ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಸಾಕಷ್ಟು ಅಂದ್ರೆ ಸುಮಾರು ವರ್ಷದಿಂದ ನಡೀತಾ ಬಂದಿದೆ. ಅಂದ್ರೆ ಇಲ್ಲಿ ನಿಮಗೆ 4ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸಿನವರೆಗೂ ಕೂಡ ಸಮ್ಮರ್ ಕ್ಲಾಸಸ್ ಅನ್ನು ಕೂಡ ನಾವು ಮಾಡ್ತೇವೆ. ಸಮ್ಮರ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಏಪ್ರಿಲ್ 1ರಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏಪ್ರಿಲ್ 1, 2025ರಿಂದ ನಿಮಗೆ ಪ್ರಾರಂಭವಾಗುತ್ತೆ. ಪ್ರತಿ ವರ್ಷ ಏಪ್ರಿಲ್ ನಲ್ಲಿ ಪ್ರಾರಂಭವಾಗುವಂತದ್ದು. ಈ ವರ್ಷ ಕೂಡ ಅದೇ ತರನಾಗಿ ಏಪ್ರಿಲ್ 1ರಿಂದ ಸಮ್ಮರ್ ಕ್ಲಾಸಸ್ಗಳು ಪ್ರಾರಂಭವಾಗುತ್ತೆ. ಅದಲ್ಲದೆ ಅದರ ಅಡ್ಮಿಷನ್ಗಳು ಈಗ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಯಾರಿಗೆಲ್ಲ ಒಂದು ಇಚ್ಛೆ ಉಳ್ಳಂತವರು ಅಡ್ಮಿಷನ್ ಕೂಡ ನೀವಲ್ಲಿ ತಗೋಬಹುದು. ಸಮ್ಮರ್ ಕ್ಲಾಸಸ್ಗೆ 4, 5, 6, 7ನೇ ತರಗತಿ ಮಕ್ಕಳಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಬೇಸಿಕ್ ಫೌಂಡೇಶನ್ ಅನ್ನು ನಾವು ಹಾಕಿಕೊಡ್ತೀವಿ. 8, 9, 10ನೇ ಕ್ಲಾಸ್ ಇರುವಂತಹ ಮಕ್ಕಳಿಗೆ ಅವರ ಒಂದು ತರಗತಿಯ ಸಿಲೆಬಸ್ ಅನ್ನೇ ನಾವು ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನಿಮ್ಮ ಕ್ಲಾಸಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿದ್ರೆ, ಸ್ವಾಭಾವಿಕ ಸಂಖ್ಯೆ n ಆದಾಗ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಎಂಬ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ನೋಡ್ರಿ, ನಾವಿಲ್ಲಿ ಸ್ವಾಭಾವಿಕ ಸಂಖ್ಯೆಯನ್ನ n ಅಂತ ಏನಾದ್ರೂ ತಿಳ್ಕೊಂಡ್ರೆ, ಸ್ವಾಭಾವಿಕ ಸಂಖ್ಯೆ ನಾನು ಏನಾದ್ರೂ ಹೆಸರನ್ನು ನಾನು ಇಲ್ಲಿ ತಗೋಬಹುದು. ಇನ್ ಕೇಸ್ ನಾನು n ಅಂತ ಏನಾದ್ರೂ ತೆಗೆದುಕೊಂಡ್ರೆ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ ಯಾವುದೇ ಆಗಿಲ್ಲ, ಯಾಕಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಎನ್ನುವ ಪ್ರಶ್ನೆ ನಮಗೆ ಬರುತ್ತೆ. n ಆದಾಗ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಒಂದೇ ಹೇಳಿಕೆ ಏನ್ ಹೇಳುತ್ತೆ ಅಂತಂದ್ರೆ n ಗಳೆಲ್ಲವೂ 0ಕ್ಕಿಂತಲೂ ದೊಡ್ಡವು ಅಂತ ಹೇಳುತ್ತೆ. ಅಂದ್ರೆ n ಸ್ಥಾನದಲ್ಲಿ ನೀವು ಯಾವುದೇ ಸ್ವಾಭಾವಿಕ ಸಂಖ್ಯೆಯನ್ನ ಬರೆದ್ರೆ ಅವೆಲ್ಲವೂ ಕೂಡ 0ಗಿಂತ ದೊಡ್ಡವಾಗಿರ್ತವೆ ಅನ್ನೋದು ಒಂದನೇ ಆಪ್ಷನ್. ಎರಡನೇ ಆಪ್ಷನ್ ಏನ್ ಹೇಳುತ್ತಂದ್ರೆ n ಅನ್ನುವಂಥದ್ದು 0ಕ್ಕಿಂತಲೂ ದೊಡ್ಡದು ಹಾಗೂ n ಅನ್ನುವಂಥದ್ದು 0ಕ್ಕಿಂತಲೂ ದೊಡ್ಡದು ಹಾಗೂ 0ಗೆ ಸಮನಾಗಿರುತ್ತೆ ಅನ್ನೋದನ್ನು ಎರಡನೇ ಆಪ್ಷನ್ ಹೇಳುತ್ತೆ. ಇದು ಏನು ಹೇಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಸಿಂಬಲ್ n ಅನ್ನೋದು ದೊಡ್ಡದು ಅಂತ ಹೇಳುತ್ತೆ. ಈ ಸಿಂಬಲ್ n ಅನ್ನುವಂಥದ್ದು 0ಕ್ಕಿಂತಲೂ ದೊಡ್ಡದು ಮತ್ತು ಕೆಳಗಡೆ ಒಂದು ಗೆರೆ ಹೇಳಿದ್ರೆ n ಗೆ ಸಮವಾಗಿದೆ ಅಂತನೂ ಅರ್ಥ. n ಗೆ ಸಮವಾಗಿರ್ಬೋದು ಅಥವಾ 0ಗಿಂತಲೂ ದೊಡ್ಡದಾಗಿರ್ಬೋದು ಅನ್ನೋ ಒಂದು ಪ್ರಶ್ನೆಯನ್ನ, ಒಂದು ಉತ್ತರವನ್ನ ಅದು ಕೊಡುತ್ತೆ. ನೆಕ್ಸ್ಟ್, n ಅನ್ನುವ ಸ್ಥಾನದಲ್ಲಿ ನಾವು ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ ಬರೆದ್ರೆ ಅವೆಲ್ಲವೂ ಕೂಡ 0ಗಿಂತಲೂ ಚಿಕ್ಕವಾಗಿರ್ತವೆ ಅನ್ನೋ ಒಂದು ಉತ್ತರವನ್ನ ಇದು ಕೊಡುತ್ತೆ. 4ನೇ ಆಪ್ಷನ್ ಅನ್ನು ನೋಡ್ತಾ ಇದೀವಿ. 4ನೇ ಆಪ್ಷನ್ ಏನಿದೆ ಅಂತಂದ್ರೆ n ಸ್ಥಾನದಲ್ಲಿ ನಾವು ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ ಬರೆದ್ರೆ ಅವೆಲ್ಲವೂ ಕೂಡ ಏನಾಗಿರ್ತವೆ, 0ಗಿಂತಲೂ ಚಿಕ್ಕವಾಗಿರ್ತವೆ ಮತ್ತು ಸಮನಾಗಿರ್ತವೆ ಅನ್ನೋ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ನಾವು ತಿಳ್ಕೋಬೇಕಾಗಿದ್ದು ನ್ಯಾಚುರಲ್ ನಂಬರ್ಸ್ ಗಳನ್ನ ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೀವಿ ಅನ್ನೋದಾದ್ರೆ 1, 2, 3, 4, 5, 6 ಈ ತರನಾಗಿ ಅನಂತದವರೆಗೆ ಇರುವಂತಹ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳಿಗೆ ಬೇರೆ ಯಾವ್ಯಾವ ಹೆಸರಿಂದ ಕರೀತಾರೆ? ಎಣಿಕೆ ಸಂಖ್ಯೆಗಳು ಅಂತ ಕರೀತಾರೆ.
ಸ್ವಾಭಾವಿಕ ಸಂಖ್ಯೆಗಳನ್ನ ಎಣಿಕೆ ಸಂಖ್ಯೆಗಳು ಅಂತ ಕರೀತಾರೆ, ನ್ಯಾಚುರಲ್ ನಂಬರ್ಸ್ ಅಂತಾನೂ ಕರೀತಾರೆ, ಸ್ವಾಭಾವಿಕ ಸಂಖ್ಯೆ ಅಂತಾನೂ ಕರೀತಾರೆ, ಕೌಂಟಿಂಗ್ ನಂಬರ್ಸ್ ಅಂತ ಕೂಡ ಕರೆಯುತ್ತಾರೆ. ಇವುಗಳಿಗೆ ನಾವು ಕೌಂಟ್ ಮಾಡಂದ್ರೆ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ? 0ಯಿಂದ ಪ್ರಾರಂಭ ಮಾಡ್ತೀವ? ಇಲ್ಲ, 1ರಿಂದ ಪ್ರಾರಂಭ ಮಾಡ್ತೀವಿ. 1 2 3 4 5 6 ಹೀಗೆಲ್ಲ. ಹಾಗಾದ್ರೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಎಣಿಕೆ ಸಂಖ್ಯೆಗಳು ಅಂದ್ರೆ 1ರಿಂದ ಪ್ರಾರಂಭವಾಗುತ್ತೆ. ಅಂದ್ರೆ ಇಲ್ಲಿ 1ರಿಂದ ಪ್ರಾರಂಭವಾಗುವ ಅನಂತದವರೆಗೆ ಇರುವ ಎಲ್ಲಾ ಧನಾತ್ಮಕ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರೀತೀವಿ. ನೋಡ್ರಿ, ಇಲ್ಲಿ ಋಣಾತ್ಮಕ ಸಂಖ್ಯೆಗಳು ಬರೋದಿಲ್ಲ. ಏನ್ ಬರ್ತವೆ? 1ರಿಂದ ಪ್ರಾರಂಭವಾಗುವ ಅನಂತದವರೆಗೆ ಇರುವ ಅಂದ್ರೆ ಅನ್ಲಿಮಿಟೆಡ್. ಯಾವುದು ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯನ್ನ ನಾವು ರಚಿಸಬಹುದು. ಹಾಗಾದ್ರೆ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದಂದ್ರೆ 1. 1 ಅಂಕಿಯ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವುದು? 9. 2 ಅಂಕಿಯ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? 10. 2 ಅಂಕಿಯ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವುದು? 99. 2 ಅಂಕಿಯ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವುದು? 98 ಅಲ್ವಾ? ಯಾವ ತರ ಪ್ರಶ್ನೆಯನ್ನು ಕೇಳಿದ್ರು ನಮಗೆ ಗೊತ್ತಿರಬೇಕು. ಹಾಗಾದ್ರೆ ನಮಗೆ ಇವೆಲ್ಲ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕಾಗಿತ್ತು ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಅನ್ನೋದು ನಮಗೆ ಕ್ಲಾರಿಟಿ ಇರಬೇಕು. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪ್ರಾರಂಭವಾಗುವುದು ಎಲ್ಲಿಂದ ಅಂದ್ರೆ 1ರಿಂದ ಪ್ರಾರಂಭವಾಗುವ ಅನಂತದವರೆಗೆ ಇರುವ ಎಲ್ಲಾ ಸಂಖ್ಯೆಗಳನ್ನ ನಾವು ಎಲ್ಲಾ ಸಂಖ್ಯೆಗಳು ಹೆಂಗೆ ಪೂರ್ಣ ಸಂಖ್ಯೆಗಳಾಗಿರ್ಬೇಕು. ಮತ್ತೆ 1.2 1.3 ಎಲ್ಲ ಓಕೆ ಅಲ್ಲ, ಎಲ್ಲಾ ಸಂಖ್ಯೆಗಳನ್ನ ನಾವು ಏನ್ ಕರಿತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಕ್ಲಿಯರ್? ಹಾಗಾದ್ರೆ ಇದರ ಬಗ್ಗೆ ಇರುವಂತ ಪ್ರಶ್ನೆ ಏನಿದೆ ಅಂದ್ರೆ, ನಾನು ಸ್ವಾಭಾವಿಕ ಸಂಖ್ಯೆಗಳ ಸ್ಥಾನದಲ್ಲಿ ಯಾವ್ದಾದ್ರು ನಂಬರ್ ಅನ್ನ ಹಾಕಿದ್ರೆ, ಇನ್ ಕೇಸ್ ನಾನು ಇಲ್ಲಿ 1 ಅಂತ ಹಾಕಿದ್ರೆ ಅಂತ ಅನ್ಕೋರಿ, n ಸ್ಥಾನಕ್ಕೆ ಇನ್ ಕೇಸ್ ನಾವು 1 ಅಂತ ಹಾಕಿದ್ರೆ 1 ಅನ್ನುವಂಥದ್ದು 0ಕ್ಕಿಂತಲೂ ದೊಡ್ಡದೌದೋ ಅಲ್ಲೋ? ಹೌದಲ್ಲ? ಸರಿಯಾಗಿದೆ. ಹಾಗಾದ್ರೆ ಆಪ್ಷನ್ ಏನು 1ನೇದ್ದು ಸರಿ ಅನಿಸ್ತಾ ಇದೆ. ಆದ್ರೂ 2ನೇ ಆಪ್ಷನ್ ಅನ್ನು ನೋಡೋಣ. 0 ಸ್ವಾಭಾವಿಕ ಸಂಖ್ಯೆ ಸ್ಥಾನದಲ್ಲಿ ನಾನು ಯಾವ್ದಾದ್ರು ಸಂಖ್ಯೆಯನ್ನ ಹಾಕಿದ್ರೆ, ಇನ್ ಕೇಸ್ ನಾವು 1ನ್ನೇ ಹಾಕಿದೆ ಅಂತ ಅನ್ಕೋರಿ, ಅತಿ ಚಿಕ್ಕ ಸಂಖ್ಯೆಯನ್ನ ಹಾಕಿ ನೋಡ್ಬೇಕು. ಯಾವಾಗ್ಲೂ 1ನ್ನ ಹಾಕಿದ್ರೆ 1 ಎನ್ನುವಂಥದ್ದು 0ಕ್ಕಿಂತಲೂ ದೊಡ್ಡದು ಹೌದು, ಆದರೆ 1 ಎನ್ನುವಂಥದ್ದು 0ಗೆ ಸಮವಲ್ಲ. 1 ಏನಾದರೂ 0ಗೆ ಸಮ ಐತೇನೋ? ಅಲ್ಲ. ಆದ್ದರಿಂದ 2ನೇ ಆಪ್ಷನ್ ರಾಂಗ್ ಆಯ್ತು, 1ನೇ ಆಪ್ಷನ್ ಸರಿ ಆಗ್ತಾ ಇದೆ. ಹಾಗಾದ್ರೆ 3ನೇ ಆಪ್ಷನ್ ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳು n ಅನ್ನುವಂಥ ಸ್ಥಾನದಲ್ಲಿ ಮತ್ತೆ ನಾನು 1 ಅಂತ ಬರಿತೀನಿ. ಈ 1 ಅನ್ನುವಂಥದ್ದು ನೋಡ್ರಿ ಸಿಂಬಲ್ ಉಲ್ಟಾ ಆಗಬೇಕು. ಯಾಕಂದ್ರೆ ಇಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಇಲ್ಲಿ ಸಿಂಬಲ್ ಅನ್ನ ಏನ್ ಕೊಟ್ಟಿದ್ದಾರೆ ಉಲ್ಟಾ ಹಾಕಬೇಕಾಗಿತ್ತು ನಾನು. ರೈಟ್? ಓಕೆ. ಇಲ್ಲಿ 0ನೇ ದೊಡ್ಡದಂತ, 1ಕ್ಕಿಂತಲೂ 0 ದೊಡ್ಡದು. ರಾಂಗ್. 1ಕ್ಕಿಂತಲೂ 0 ದೊಡ್ಡದಾಗ್ಲಿಕ್ಕೆ ಹೆಂಗ್ ಸಾಧ್ಯತೆ ಐತೆ? ಇಲ್ಲ. ಆದ್ದರಿಂದ ಅದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರವಲ್ಲ. ಹಾಗಾದ್ರೆ ಆಪ್ಷನ್ 4 ನೋಡೋಣ. ಆಪ್ಷನ್ 4 ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, 1 ಅನ್ನುವಂಥದ್ದು 0ಗಿಂತಲೂ ಚಿಕ್ಕದು ಹಾಗೂ ಸಮಾನ. ಅಂದ್ರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಸಹಸ್ಥಾನದಲ್ಲಿ ನಾನು ಯಾವುದೇ ಅಂಕಿಯನ್ನು ಬರೆದ್ರೆ ಆ ಯಾವ ಸಂಖ್ಯೆಯೂ ಕೂಡ 0ಗಿಂತಲೂ ಚಿಕ್ಕದಲ್ಲ ಹಾಗೂ ಸಮ ಅಲ್ಲ. ಆದ್ದರಿಂದ ಈ 3 ಆಪ್ಷನ್ಗಳು ರಾಂಗ್ ಆಗ್ತವೆ. ಸರಿಯಾದ ಉತ್ತರ ಏನಿದೆ ಅಂತಂದ್ರೆ, 1 ಅನ್ನೋ ಯಾವುದೇ ಸ್ವಾಭಾವಿಕ ಸಂಖ್ಯೆಯು 0ಗಿಂತಲೂ ದೊಡ್ಡದಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನಾವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿವಿ ಅನ್ನೋದನ್ನ ಈ ತರನಾಗಿ ಪ್ರಶ್ನೆಯನ್ನ ಕೇಳ್ತಾರೆ. ನೇರವಾಗಿ ಪ್ರಶ್ನೆಗಳನ್ನ ಕೇಳೋದಿಲ್ಲ, ಈ ತರ ಕೊಟ್ಟ ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರಿಂದ ನಿಮಗೆ ಸ್ವಾಭಾವಿಕ ಸಂಖ್ಯೆ ಬಗ್ಗೆ ಒಂದು ಕಾನ್ಸೆಪ್ಟ್ ಇರಲಿ. ಸ್ವಾಭಾವಿಕ ಸಂಖ್ಯೆಗಳಂತ ಕೇಳಿ, ಎಣಿಕೆ ಸಂಖ್ಯೆಗಳಂತ ಕೇಳಿ, ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿ, ಕೌಂಟಿಂಗ್ ನಂಬರ್ಸ್ ಅಂತ ಕೇಳಿ, ಏನ್ ಕೇಳಿದ್ರು ಒಂದೇ ಉತ್ತರ ಆಗಿರ್ತದೆ. ಇವು 1ರಿಂದ ಪ್ರಾರಂಭವಾಗ್ತವೆ. ಇಷ್ಟು ಗೊತ್ತಿದ್ರೆ ಈ ಪ್ರಶ್ನೆಗೆ ಇದರ ಮೇಲೆ ಏನೇ ಕೇಳಿದ್ರು ಸಹಿತವಾಗಿ ಪ್ರಶ್ನೆಯನ್ನ ಅವರು ಆನ್ಸರ್ ಅನ್ನು ನೀವು ಮಾಡಬಹುದು. ಓಕೆ. ಪ್ರಶ್ನೆ ಸಂಖ್ಯೆ 2 ಏನಿದೆಪ್ಪ 2ನೇ ಪ್ರಶ್ನೆ ಅಂತ ನೋಡೋದಾದ್ರೆ, 2ನೇ ಪ್ರಶ್ನೆ, ಪೂರ್ಣ ಸಂಖ್ಯೆಯೊಂದು W ಆದಾಗ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 1ನೇ ಕ್ವಶನ್ ಏನಿತ್ತು ನೋಡ್ರಿ, ಆಗಲೇ ಇರುವಂತ ಕ್ವಶನ್ ಏನಾಗಿತ್ತು ಅಂತಂದ್ರೆ, ಪೂರ್ಣ ಸಂಖ್ಯೆಯೊಂದು W ಆದಾಗ ಇವಾಗ ಕೊಟ್ಟಾರ, ಬಟ್ ಆಗ್ಲೇ ಕ್ವಶನ್ ಬೇರೆ ಇತ್ತು. ಏನಿತ್ತು? ಸ್ವಾಭಾವಿಕ ಸಂಖ್ಯೆ n ಆದಾಗ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆನೇ ಬೇರೆ, ಪೂರ್ಣ ಸಂಖ್ಯೆಯೊಂದು W ಆದಾಗ ಸಂಖ್ಯೆ ಸೇಮ್, ಬಟ್ ಏನಿದೆ ಪೂರ್ಣ ಸಂಖ್ಯೆಗಳೇ ಬೇರೆ,
ಸ್ವಾಭಾವಿಕ ಸಂಖ್ಯೆಗಳೇ ಬೇರೆ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಏನು? ಇವು ಎಲ್ಲಿಂದ ಪ್ರಾರಂಭಕ್ಕವೆ? ಹೋಲ್ ನಂಬರ್ಸ್ ಅಂತ ಕರೀತಾರೆ ಪೂರ್ಣ ಸಂಖ್ಯೆಗಳಿಗೆ. ಹಾಗಾದ್ರೆ ಇವು ಎಲ್ಲಿಂದ ಪ್ರಾರಂಭವಾಗ್ತವೆ ಅಂತ ಕೇಳಿದ್ರೆ ಸೊನ್ನೆಯಿಂದ ಪ್ರಾರಂಭ ಆಗ್ತವೆ. 0 1 2 3 4 ಅನಂತದವರೆಗೆ. ಓಕೆ, ಅನಂತದವರೆಗೆ ಇರುವಂತಹ ನಂಬರ್ಸ್ ಗಳನ್ನ ನಾವೇನ್ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಸರ್, ಹಾಗಾದ್ರೆ ಈ ನ್ಯಾಚುರಲ್ ನಂಬರ್ಸ್ಗೂ ಮತ್ತು ಹೋಲ್ ನಂಬರ್ಸ್ಗೂ ಏನ್ ವ್ಯತ್ಯಾಸ? ಕೇವಲ 0. ಕೇವಲ 0 ಮಾತ್ರ ಚೇಂಜ್ ಇದೆ. ಯಾವುದರಲ್ಲಿ 0ಯಿಂದ ಪ್ರಾರಂಭವಾಗ್ತಾವಲ್ಲ ಅವಕ್ಕೆಲ್ಲವಕ್ಕೂ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಯಾವುದು 1ರಿಂದ ಪ್ರಾರಂಭವಾಗುತ್ತೆ ಅವೆಲ್ಲವೂ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಓಕೆ ಅಲ್ವಾ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಏನಿದೆ? ಕೇವಲ 0 ಮಾತ್ರ ಎಕ್ಸ್ಟ್ರಾ ಆಗಿದೆ. ಯಾವುದಕ್ಕೆ? ನ್ಯಾಚುರಲ್ ನಂಬರ್ ಗಿಂತಲೂ 0 ಎಕ್ಸ್ಟ್ರಾ ಬಂತು ಅಂದ್ರೆ ಅದು ಹೋಲ್ ನಂಬರ್ ಅಥವಾ ಪೂರ್ಣ ಸಂಖ್ಯೆ ಅಂತೇಳಿ ನಾವು ಇದಕ್ಕೆ ಕರಿತೀವಿ. ಸರಿ, ಹಾಗಾದ್ರೆ ಏನ್ ಕೇಳಂದ್ರೆ ಪೂರ್ಣ ಸಂಖ್ಯೆಯೊಂದು W ಆದಾಗ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡೋಣ. ಒಂದನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಆಪ್ಷನ್ ಎ, ಎಲ್ಲಾ ಪೂರ್ಣ ಸಂಖ್ಯೆಗಳು 0ಗಿಂತಲೂ ದೊಡ್ಡವು ಅಂತೇಳಿ. ಹೌದಾ? ಇಲ್ಲಿ 1 ಬರೆದ್ರೆ 0ಗಿಂತಲೂ ದೊಡ್ಡದಾಯ್ತು. ಎನ್ ಸ್ಥಾನಕ್ಕೆ ನಾನು W ಅಂತ ಬರೀಬೇಕಾಗಿತ್ತಲ್ಲ, ಅವ್ರು ಏನ್ ಕೊಟ್ಟಾರ ಅದನ್ನೇ ಬರೀ. ಇಲ್ಲಿ P ಬರಿಬಹುದು, Q ಬರಿಬಹುದು, ಏನೇ ಬರೀ. ಓಕೆ ಅಲ್ವಾ? ಅವ್ರು ಏನ್ ಕೊಟ್ಟಿದ್ದಾರೆ ಅಲ್ಲಿ W ಅಂತ ಕೊಟ್ಟಿದ್ದಾರೆ, ನಾವು W ನ ತೆಗೆದುಕೊಳ್ಳೋಣ. ಓಕೆ ಇಲ್ಲ? ಎಲ್ಲಾ ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು 0ಗಿಂತಲೂ ದೊಡ್ಡವು ಅನ್ನೋದು ಒಂದನೇ ಆಪ್ಷನ್ ಹೇಳುತ್ತೆ. ನೀವು ಯೋಚನೆ ಮಾಡ್ರಿ, ಈ ಆಪ್ಷನ್ ರೈಟ್ ಆರ್ ರಾಂಗ್ ಅಂತಾಳೆ. ಆಗಲೇ ರೈಟ್ ಇತ್ತು, ಒಂದನೇ ಆಪ್ಷನ್ ರೈಟ್ ಇತ್ತು ಸರ್, ಇದನ್ನು ಒಂದನೇ ಆಪ್ಷನ್ ಬರ್ಬೋದು ಸರ್. ನೋ, ಸರಿಯಾದ ರೀತಿಯಿಂದ ಯೋಚನೆ ಮಾಡಿ. ಎಲ್ಲಾ ಪೂರ್ಣ ಸಂಖ್ಯೆಗಳ ಸ್ಥಾನಕ್ಕೆ ಇನ್ ಕೇಸ್ ನಾನು 0 ಬರೆದ್ರೂ ಸಹಿತವಾಗಿ ಇಲ್ಲೇ ರಾಂಗ್ ಆಗುತ್ತೆ. ಯಾಕಂದ್ರೆ 0ಗಿಂತಲೂ 0 ದೊಡ್ಡದನು ಇಲ್ಲ. 0ಗೆ 0 ಸಮ. ಇನ್ ಕೇಸ್ ನಾ ಇಲ್ಲಿ 1 ಬರೆದ್ರೆ ಏನಾಗುತ್ತೆ? ಓಕೆ, 0ಗಿಂತಲೂ 1 ದೊಡ್ಡದು. 2 ಬರೆದ್ರೆ 0ಗಿಂತಲೂ 2 ದೊಡ್ಡದು, ರೈಟ್ ಆಗುತ್ತೆ. 3 ಬರೆದ್ರೆ 0ಗಿಂತಲೂ 3 ದೊಡ್ಡದು, ಸರಿ ಇದೆ. ಹಾಗಾದ್ರೆ ಮುಂದಿನ ಯಾವ ನಂಬರ್ ಬರೆದ್ರು ಸರಿ ಆಗುತ್ತೆ. ಹಾಗಾದ್ರೆ ಇಲ್ಲಿ 0 ಬರೆದ್ರೆ W ಸ್ಥಾನಕ್ಕೆ ನಾವು 0 ಬರೆದ್ರೆ ರಾಂಗ್ ಆಗುತ್ತಲ್ಲ. ಆದ್ದರಿಂದ ಒಂದನೇ ಆಪ್ಷನ್ ರಾಂಗ್ ಆಗಿದೆ. ಎಲ್ಲಾ ಪೂರ್ಣ ಸಂಖ್ಯೆಗಳು 0ಗಿಂತಲೂ ದೊಡ್ಡವು ಅನ್ನೋದು ರಾಂಗ್. ಎರಡನೇ ಆಪ್ಷನ್ ಏನ್ ಹೇಳುತ್ತೆ? ಎಲ್ಲಾ ಪೂರ್ಣ ಸಂಖ್ಯೆಗಳು 0ಗಿಂತಲೂ ದೊಡ್ಡವು ಹಾಗೂ ಸಮ ಅನ್ನೋ ಆಪ್ಷನ್ ಅನ್ನು ಕೊಟ್ಟೈತೆ. ಬರಬಹುದು. ಯಾಕಂತ ಕೇಳ್ರಿ, ಇನ್ ಕೇಸ್ ನ W ಸ್ಥಾನಕ್ಕೆ 0 ಬರೆದ್ರೆ 0ಗೆ 0 ಸಮ. ಓಕೆ, 1 ಬರೆದ್ರೆ 0ಗಿಂತಲೂ 1 ದೊಡ್ಡದು. 2 ಬರೆದ್ರೆ 0ಗಿಂತಲೂ 2 ದೊಡ್ಡದು ಬರುತ್ತೆ. ಆದ್ದರಿಂದ ಎರಡನೇ ಆಪ್ಷನ್ ಸರಿಯಾಗಿದೆ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಗಲೇ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಇತ್ತು, ಅವಾಗ ಒಂದನೇ ಆಪ್ಷನ್ ರೈಟ್ ಆಯ್ತು. ಇವಾಗ ಪೂರ್ಣ ಸಂಖ್ಯೆ ಅಂತಿದೆ, ಎರಡನೇ ಆಪ್ಷನ್ ರೈಟ್ ಆಯ್ತು. ಮೂರನೇ ಆಪ್ಷನ್ ಏನ್ ಹೇಳುತ್ತೆ? ಎಲ್ಲಾ ಹೋಲ್ ನಂಬರ್ಸ್ ಗಿಂತಲೂ ಪೂರ್ಣ ಸಂಖ್ಯೆ ಚಿಕ್ಕದು ಅಂತ ಹೇಳುತ್ತೆ. ರಾಂಗ್ ಇದು. ಯಾಕಂದ್ರೆ ಅವು 0ಗಿಂತಲೂ ದೊಡ್ಡವದವು. ಇಲ್ಲಿ ಏನ್ ಹೇಳುತ್ತ? ಆಪ್ಷನ್ 3 ಎಲ್ಲಾ ಹೋಲ್ ನಂಬರ್ಸ್ 0ಗಿಂತಲೂ ಚಿಕ್ಕವು ಅಂತ ಹೇಳಾಕತ್ತದ. ಆದ್ದರಿಂದ ಇದು ರಾಂಗ್ ಆಗುತ್ತೆ. ಆಪ್ಷನ್ ಡಿ ಏನ್ ಹೇಳಾಕತ್ತದೆ? ಎಲ್ಲಾ ಹೋಲ್ ನಂಬರ್ಸ್ 0ಗೆ ಸಮ ಮತ್ತು ಚಿಕ್ಕವು ಅಂತ ಹೇಳುತ್ತೆ. ಓಕೆ, ಇಲ್ಲಿ ಎನ್ ಹಾಕಿದ್ದಾರೆ, ಆಕ್ಚುಲಿ ಇಲ್ಲಿ W ಅಂತ ಹಾಕ್ಬೇಕಾಗಿತ್ತು. ಏನಾಗಿದೆ ಅಂತಂದ್ರೆ ಇಲ್ಲಿ ಎಲ್ಲಾ ಕಡೆ ನೀವು W ಅಂತ ಮೆನ್ಷನ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಪೂರ್ಣ ಸಂಖ್ಯೆಯೊಂದು W ಆದಾಗ, ಇಲ್ಲ ಇದನ್ನೇ ಎನ್ ಅಂತ ತಗೊಂಡು ಏನ್ ಸಮಸ್ಯೆ ಇಲ್ಲ. ಪೂರ್ಣ ಸಂಖ್ಯೆಯೊಂದು ಎನ್ ಆದಾಗ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ತೆಗೆದುಕೊಳ್ಬಹುದು. ಓಕೆ, ಇದು ಸ್ಮಾಲ್ ಪ್ರಿಂಟ್ ಮಿಸ್ಟೇಕ್ ಅಷ್ಟೇ. ಓಕೆ, ನಾವಿಲ್ಲಿ ಎನ್ ಪಿ W ಯಾವುದೋ ಒಂದು ಚರಾಕ್ಷರವನ್ನು ಬಳಕೆ ಮಾಡ್ಕೊಂಡಿರ್ತೀವಿ ಅಷ್ಟೇ. ಓಕೆ, ಹಾಗಾದ್ರೆ ಏನಾಗುತ್ತೆ ನಾವು ನೋಡಿದ್ರೆ ಪೂರ್ಣ ಸಂಖ್ಯೆಗಳೆಲ್ಲವೂ ಕೂಡ 0ಗಳಿಗಿಂತ ಚಿಕ್ಕವು ಮತ್ತು ಸಮ ಅಂತ ಹೇಳಿದ್ದಾರೆ. ಈ ಆಪ್ಷನ್ ರಾಂಗ್ ಆಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾದ್ರೆ ಆಪ್ಷನ್ ಬಿ ಸರಿಯಾಗಿದೆ. ಸ್ವಲ್ಪ ನೀವು ಗಮನಿಸಬೇಕು, ಇಲ್ಲಿ ಒಂದು ಪದ ಪೂರ್ಣ ಸಂಖ್ಯೆ ಇದ್ರೆ ಎರಡನೇ ಆಪ್ಷನ್ ರೈಟ್ ಆಗುತ್ತೆ. ಅಲ್ಲಿ ಇನ್ ಕೇಸ್ ಸ್ವಾಭಾವಿಕ ಸಂಖ್ಯೆ ಅಂತಿದ್ರೆ ಒಂದನೇ ಆಪ್ಷನ್ ರೈಟ್ ಆಗುತ್ತೆ. ಯಾಕಂದ್ರೆ ಸ್ವಾಭಾವಿಕ ಸಂಖ್ಯೆಗಳು 0ಗಿಂತಲೂ ದೊಡ್ಡವು.
ಆಟೋಮೆಟಿಕ್ಲಿ ಒಂದೇ ಆಪ್ಷನ್ ರೈಟ್. ಎರಡನೇದು ಏನ್ ಹೇಳುತ್ತೆ, ಪೂರ್ಣ ಸಂಖ್ಯೆಗಳೆಲ್ಲವೂ ಕೂಡ ಸೊನ್ನೆಗೆ ಸಮನೂ ಐತಲ್ಲ ಅಂದ್ರು. ಅದಲ್ಲದೆ ಸೊನ್ನೆಗಿಂತಲೂ ದೊಡ್ಡವು ಕೂಡ ಬರ್ತವೆ. ಕ್ಲಿಯರ್ ಅಲ್ವಾ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಮಕ್ಕಳೇ. ನೀವು ಇದನ್ನೆಲ್ಲ ನಾ ಹೇಳಿದ್ದನ್ನೆಲ್ಲ ಒಂದಲ್ಲ ಎರಡು ಸಲ ಮತ್ತೆ ಪುನಃ ಕೇಳ್ರಿ, ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಇದು ನವೋದಯ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತ ಪ್ರತಿ ಮಕ್ಕಳಿಗೂ ತುಂಬಾ ಹೆಲ್ಪ್ಫುಲ್ ಆಗುವಂತ ಕ್ಲಾಸ್ ಇದು. ಓಕೆ, ಮೂರನೇ ಕ್ವಶನ್. ಸಂಪೂರ್ಣಾಂಕಗಳನ್ನು ಪಿ ಎಂದು ಪರಿಗಣಿಸಿದಾಗ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡ್ರಿ, ಇದು ಯಾವ್ದು ಸರ? ಮತ್ತೊಂದು ಏನೋ ತಗೊಂಬಂದ್ರಲ್ರಿ, ಆಗಲೇ ಪೂರ್ಣ ಸಂಖ್ಯೆ ಅಂದ್ರಿ, ಇವಾಗ ಏನೋ ಮತ್ತೊಂದೇನೋ ಸಂಪೂರ್ಣಾಂಕಗಳು ಅಂತ ಬಂದ್ರಿ ಅಂತ ಹೇಳಿ. ಓಕೆ, ಇವುಗಳಿಗೆ ಇನ್ನೊಂದು ಹೆಸರು ಪೂರ್ಣಾಂಕಗಳು ಅಂತೇಳಿನೂ ಕರೀತಾರೆ. ಏನ್ ಕರೀತಾರೆ? ಪೂರ್ಣಾಂಕಗಳು. ಹಾಗಾದ್ರೆ ಪೂರ್ಣಾಂಕಗಳು ಅಂದ್ರೆ ಒಂದೇ, ಸಂಪೂರ್ಣಾಂಕಗಳು ಅಂದ್ರೂ ಕೂಡ ಒಂದೇ. ಏನ್ ಡಿಫ್ರೆನ್ಸ್? ನ್ಯಾಚುರಲ್ ನಂಬರ್ಸ್ ಅದು ಬೇರೆ, ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಕನ್ನಡದಲ್ಲಿ, ಪೂರ್ಣ ಸಂಖ್ಯೆಗಳು ಬೇರೆ, ಇದು ಸಂಪೂರ್ಣಾಂಕಗಳು ಇದೂ ಬೇರೆ. ಏನ್ ಡಿಫ್ರೆಂಟ್ ಇದೆ? ನ್ಯಾಚುರಲ್ ನಂಬರ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದು ಸ್ವಾಭಾವಿಕ ಸಂಖ್ಯೆ ಏನ್ ಹೇಳ್ತವೆ ಅಂತಂದ್ರೆ 1, 2, 3, 4 ಅಂದ್ರೆ 1 ಮತ್ತು ಮೇಲಿರುವ ಸಂಖ್ಯೆಗಳೆಲ್ಲವೂ ಕೂಡ ನಾನು ಅಂತ ಹೇಳುತ್ತೆ ಸ್ವಾಭಾವಿಕ ಸಂಖ್ಯೆ. ಪೂರ್ಣ ಸಂಖ್ಯೆ ಏನ್ ಹೇಳುತ್ತೆ ಅಂದ್ರೆ, ಪೂರ್ಣ ಸಂಖ್ಯೆ ಸೊನ್ನೆಯಿಂದ ಪ್ರಾರಂಭವಾಗಿ 0, 1, 2, 3, 4 ಇದೇ ತರ ಕಂಟಿನ್ಯೂ ಆಗುವಂತಹ ಅನಂತದವರೆಗೆ ಇರುವಂತಹ ಎಲ್ಲಾ ನಂಬರ್ಸ್ ನಾನು ಅಂತೇಳಿ ಪೂರ್ಣ ಸಂಖ್ಯೆ ಹೇಳುತ್ತೆ. ಸಂಪೂರ್ಣಾಂಕ ಏನ್ ಹೇಳುತ್ತೆ ಅಥವಾ ಪೂರ್ಣಾಂಕ ಏನ್ ಹೇಳುತ್ತೆ ಅಂತ ನೋಡಿದರೆ, ಈ 0, 1, 2, 3, 4 ಈ ಎಲ್ಲಾ ನಂಬರ್ಸ್ ಗಳ ಜೊತೆಗೆ -1, -2, -3, -4 ಈ ತರ ಅನಂತದವರೆಗೆ ಇರುವಂತಹ ಎಲ್ಲಾ ನಂಬರ್ಸ್ ಗಳನ್ನು ಸೇರಿ ಇರುವಂತದ್ದು ಸಂಪೂರ್ಣಾಂಕ. ಹಾಗಾಗಿ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ, ಪೂರ್ಣಾಂಕ ಮತ್ತು ಸಂಪೂರ್ಣಾಂಕಗಳಿಗೆ ಏನು ವ್ಯತ್ಯಾಸ. ಓಕೆ, ಇದು ಹೋಲ್ ನಂಬರ್ಸ್ಗೆ ಮತ್ತು ಪೂರ್ಣಾಂಕಗಳಿಗೆ ಏನು ವ್ಯತ್ಯಾಸ ಅನ್ನುವಂಥದ್ದಕ್ಕೆ ಇದಕ್ಕ ಪೂರ್ಣ ಸಂಖ್ಯೆ. ಇದಕ್ಕೆ ಏನಂತೀವಿ? ಪೂರ್ಣ ಸಂಖ್ಯೆಗಳು. ಇದು ಪೂರ್ಣ ಸಂಖ್ಯೆ, ಇದು ಪೂರ್ಣಾಂಕ. ಏನ್ ಡಿಫ್ರೆಂಟ್? ಸ್ವಾಭಾವಿಕ ಸಂಖ್ಯೆಗೆ ಪೂರ್ಣ ಸಂಖ್ಯೆಗೆ ಏನ್ ಡಿಫ್ರೆಂಟ್ ಅಂದ್ರೆ, 0 ಇತ್ತು ಅಂತಂದ್ರೆ 0 ಜೊತೆ ಇರುವಂತಹ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗ್ತವೆ. ಆದ್ರೆ ಪೂರ್ಣ ಸಂಖ್ಯೆಗಳಿಗೆ ಮತ್ತು ಪೂರ್ಣಾಂಕಗಳಿಗೆ ಏನು ವ್ಯತ್ಯಾಸ ಅಂದ್ರೆ, ಪೂರ್ಣ ಸಂಖ್ಯೆಗಳಲ್ಲಿ 0ಯನ್ನ ಹಿಡಿದು ಎಲ್ಲಾ ಧನಾತ್ಮಕ ಸಂಖ್ಯೆಗಳು ಮಾತ್ರ ಇರ್ತವೆ, ಇವೆಲ್ಲ ಪ್ಲಸ್ ನಂಬರ್ಸ್. ಆದ್ರೆ ಪೂರ್ಣಾಂಕಗಳಲ್ಲಿ ಏನಾಗುತ್ತೆ ಅಂತಂದ್ರೆ, 0ಯನ್ನು ಹಿಡಿದು ಎಲ್ಲಾ ಧನಾತ್ಮಕ ಸಂಖ್ಯೆಗಳು ಇರುವುದರ ಜೊತೆಗೆ ಋಣಾತ್ಮಕ ಸಂಖ್ಯೆಗಳನ್ನು ಬರ್ತವೆ. ಋಣಾತ್ಮಕ ಸಂಖ್ಯೆಗಳು ಕೂಡ ಬರ್ತವೆ. ಅಂದ್ರೆ ಏನ್ ಡಿಫ್ರೆಂಟ್ ಆಯ್ತು ಅಂತಂದ್ರೆ, ಇನ್ಕ್ಲೂಡ್ ಇದರಲ್ಲಿ ಪ್ಲಸ್ ನಂಬರ್ಸ್, ಮೈನಸ್ ನಂಬರ್ಸ್, 0 ಎಲ್ಲವೂ ಇತ್ತು ಅಂತಂದ್ರೆ ಇದಕ್ಕೆ ನಾವೇನ್ ಕರಿತೀವಿ? ಪೂರ್ಣಾಂಕಗಳು ಅಥವಾ ಸಂಪೂರ್ಣಾಂಕಗಳು ಅಂತೇಳಿ ಕರಿತೀವಿ. ಇದರಾಗ 2 ಟೈಪ್ ಬರ್ತದೆ. ಏನು? ಧನ ಪೂರ್ಣಾಂಕಗಳು, ಋಣ ಪೂರ್ಣಾಂಕಗಳು. ಧನ ಅದರ ಹೆಸರೇ ಹೇಳ್ತದ, ಪ್ಲಸ್ ನಾಗಿರೋ ಎಲ್ಲ ನಂಬರ್ಸ್ 1, 2, 3, 4, 5, 6, 7, 8, 9, 10 ಹಿಂಗೆ ಇದ್ರೆ ಇವುಗಳಿಗೆಲ್ಲ ನಾವೇನ್ ಕರಿತೀವಿ ಅಂತಂದ್ರೆ ಧನಾತ್ಮಕ ಪೂರ್ಣಾಂಕಗಳು. ಋಣಾತ್ಮಕ ಪೂರ್ಣಾಂಕಗಳು ಅಂದ್ರೆ ಮೈನಸ್ ನಲ್ಲಿ ಇರುವಂತಹ ಎಲ್ಲಾ ನಂಬರ್ಸ್ಗಳು, -1, -2, -3, -4 ಅವಕ್ಕೆಲ್ಲ ನಾವೇನ್ ಕರಿತೀವಿ ಅಂತಂದ್ರೆ ಋಣಾತ್ಮಕ ಪೂರ್ಣಾಂಕಗಳ. ಪೂರ್ಣ ಸಂಖ್ಯೆಗಳೇ ಇವು, ಆದರೆ ಪ್ಲಸ್ ಮೈನಸ್ 0 ಎಲ್ಲವನ್ನು ಇವು ಒಳಗೊಂಡಿರ್ತವೆ. ಹಾಗಾಗಿ ಈ ಕಾನ್ಸೆಪ್ಟ್ ಮೇಲೆ ನಾವು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ನಮ್ಗೊಂದು ಅರ್ಥ ಸಿಕ್ತು. ಏನ್ ಸಿಕ್ತು? ಪೂರ್ಣಾಂಕ ಅಂತ ನಾನು ಕರಿಬೇಕಾಗಿತ್ತು ಅಂದ್ರೆ ಅಥವಾ ಸಂಪೂರ್ಣಾಂಕ ಅಂತ ನಾನು ಏನಾದ್ರೂ ಕರಿಬೇಕಾಗಿತ್ತು ಅಂತಂದ್ರೆ 0 ಇರಬೇಕು, ಪ್ಲಸ್ ನಾಗಿರೋ ನಂಬರ್ಸ್ ಇರಬೇಕು, ಮೈನಸ್ ನಾಗಿರೋ ನಂಬರ್ಸ್ ಇರಬೇಕು. ಇವೆಲ್ಲ ಇದ್ರೆ ನಾವು ಏನಂತ ಕರಿಬಹುದು? ಪೂರ್ಣಾಂಕಗಳಂತ ಕರಿಬಹುದು. ಈ ಕಾನ್ಸೆಪ್ಟ್ ಮೇಲೆ ಈ ಕೆಳಗಿನ ಆಪ್ಷನ್ ಗಳನ್ನ ನೋಡ್ಕೋರಿ. ಒಂದನೇ ಆಪ್ಷನ್ ಏನ್ ಹೇಳುತ್ತೆ ಅಂತಂದ್ರೆ 0 ಇಲ್ಲೆಲ್ಲ ಪಿ ಬಳಕೆ ಆಗಬೇಕಾಗಿತ್ತಲ್ಲ, ಇಲ್ಲಿ ಪಿ ಆಗಿಲ್ಲ, ಇದನ್ನು ಕೂಡ ಎನ್ ಅಂತ ತೆಗೆದುಕೊಂಡ್ಬಿಟ್ಟು
ಓಕೆ. ಇನ್ ಕೇಸ್ ಇದು ಎನ್ ಆದಾಗ ಸಂಪೂರ್ಣಾಂಕಗಳು ಎನ್ ಎಂದು ಪರಿಗಣಿಸಿದಾಗ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಇಲ್ಲಿ ಆಪ್ಷನ್ಗೆ ಎನ್ ನಿಮಗೆ ಸರಿದೂಗುತ್ತೆ. ರೈಟ್. ಇನ್ ಕೇಸ್ 0ಕ್ಕಿಂತಲೂ ಎಲ್ಲಾ ಸಂಪೂರ್ಣಾಂಕಗಳು ದೊಡ್ಡವಾಗಿರುತ್ತವೆ ಅಂತ ಒಂದೇ ಆಪ್ಷನ್ ಹೇಳ್ತಾರೆ. 0ಗಿಂತಲೂ ಎಲ್ಲಾ ಸಂಪೂರ್ಣಾಂಕಗಳು ದೊಡ್ಡವಾಗಿರ್ತಾವ ನಿಜ, ಆದರೆ 0ಕ್ಕೆ ಸಮನೂ ಆಗಿರ್ತಾವು, ಚಿಕ್ಕೂ ಆಗಿರ್ತಾವು. ಇವೆಲ್ಲ ಮೈನಸ್ ಇರೋ ನಂಬರ್ಸ್ಗಳೆಲ್ಲ ಏನಂದ್ರೆ 0ಕ್ಕಿಂತಲೂ ಚಿಕ್ಕು. ಯಾವುದೇ ನಂಬರು ಮೈನಸ್ ನಲ್ಲಿ ಇತ್ತು ಅಂದ್ರೆ ಅದರ ವ್ಯಾಲ್ಯೂ ಏನಾಗಿರ್ತದೆ ಅಂದ್ರೆ 0ಗಿಂತಲೂ ಕಮ್ಮಿ ಆಗಿರ್ತದೆ. ಆದ್ದರಿಂದ ಒಂದನೇ ಆಪ್ಷನ್ ಅನ್ನ ನಾವು ರಾಂಗ್ ಅಂತ ಪರಿಗಣಿಸ್ತೀವಿ. ಎರಡನೇ ಆಪ್ಷನ್ ಏನಾಗುತ್ತೆ? ಎರಡನೇ ಆಪ್ಷನ್ ಏನ್ ಹೇಳುತ್ತೆ ಅಂತಂದ್ರೆ ಎಲ್ಲಾ ಪೂರ್ಣಾಂಕಗಳು 0ಗಿಂತಲೂ ದೊಡ್ಡವು ಹಾಗೂ ಸಮ. ಅಂದ್ರೆ ಎಲ್ಲಿಂದ ತಗೊಂಡ್ರು? ಎರಡನೇ ಆಪ್ಷನ್. ಒಂದನೇ ಆಪ್ಷನ್ ಏನ್ ತಗೊಳುತ್ತೆ ಅಂತ ಕೇಳಿದ್ರೆ 0ಗಿಂತಲೂ ದೊಡ್ಡದು ಅಂದ್ರೆ 1 2 3 4 5 ಇಂಥ ನಂಬರ್ಸ್ ಗಳಿದ್ರೆ ಸರಿ ಅಂತ ಅದು ಹೇಳುತ್ತೆ, ರಾಂಗ್ ಆಯ್ತು. ಎರಡನೇ ಆಪ್ಷನ್ ಏನ್ ಹೇಳುತ್ತೆ? 0 ಒಳಗೊಂಡಂತೆ ಅಂತ ಹೇಳುತ್ತೆ. ಯಾಕಂದ್ರೆ 0ಗೆ ಸಮ ಮತ್ತು 0ಗಿಂತಲೂ ದೊಡ್ಡವು ಅಂತ ಎರಡನೇ ಆಪ್ಷನ್ ಹೇಳುತ್ತೆ. ಮೂರನೇ ಆಪ್ಷನ್ ಏನ್ ಹೇಳುತ್ತೆ? ಎಲ್ಲಾ ಪೂರ್ಣಾಂಕಗಳು 0ಗಿಂತಲೂ ಎಲ್ಲಾ ಪೂರ್ಣಾಂಕಗಳು 0ಗಿಂತಲೂ ಚಿಕ್ಕವು ಅಂತ ಹೇಳುತ್ತೆ. ಅಂದ್ರೆ ಇದೇನ್ ಹೇಳುತ್ತೆ? 0ಗಿಂತಲೂ ಚಿಕ್ಕ ನಂಬರ್ಸ್ಗಳು ಯಾವುವು? 0ನೇ ದೊಡ್ಡದಂತೆ. 0ನೇ ದೊಡ್ಡದಾದಾಗ ಅದಕ್ಕಿಂತಲೂ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆಗಳು -1 -2 -3 -4 ಇವೆಲ್ಲ ಬಂದು. ಆಪ್ಷನ್ 4 ಏನ್ ಹೇಳುತ್ತೆ ಅಂತಂದ್ರೆ ಆಪ್ಷನ್ 4 ಎಲ್ಲಾ ಪೂರ್ಣಾಂಕಗಳು ಸಂಪೂರ್ಣಾಂಕಗಳು ಏನಾಗಿರ್ತದ ಅಂತ ಕೇಳಿದ್ರೆ 0ಗೆ ಸಮ ಮತ್ತು 0ಗಿಂತಲೂ ಚಿಕ್ಕವು, ಅಂದ್ರೆ 0ನೇ ದೊಡ್ಡದು ಅನ್ನೋದು. ಇಲ್ಲಿ ಏನ್ ಬಂತು? 0 -1 -2 -3 -4 -5 ಹಿಂಗಿಲ್ಲ ಬಂತು. ಹಾಗಾದ್ರೆ ನಮಗೇನ್ ಬೇಕು? ಪೂರ್ಣಾಂಕ ಅಂತ ಕರಿಬೇಕಾದ್ರೆ ನಿಮಗೆ ಬೇಕಂತಾನೆ ಈ ತರನಾಗಿರ್ತಕ್ಕಂಥ ಆಪ್ಷನ್ ಗಳನ್ನ ಕೊಟ್ಟಿನ. ಇದಕ್ಕೆ ಸಬ್ ಆಪ್ಷನ್ ಇತ್ತು, ಇದರಲ್ಲಿ ಪ್ರಿಂಟೆಡ್ ಅನ್ನ ಕೊಟ್ಟಿಲ್ಲ. ಯಾವುದು ಸರಿ ಆಗುವುದು ಅಂತೇಳಿ 1 2 3 4 ಇದು ಓನ್ಲಿ ಪ್ಲಸ್ ನಂಬರ್ಸ್ ಬಂತು. ಹಿಂಗಿದ್ರೆ ಸಂಪೂರ್ಣಾಂಕಗಳು ಅಲ್ಲ. 0 1 2 3 4 ಹಿಂಗಿದ್ರು ಸಂಪೂರ್ಣಾಂಕ ಅಲ್ಲ. ಹಿಂಗಿದ್ರೆ ನಾವಿದಕ್ಕೆ ಸ್ವಾಭಾವಿಕ ಸಂಖ್ಯೆ ಅಂತೀವಿ, ಹಿಂಗಿದ್ರೆ ನಾವಿದಕ್ಕೆ ಪೂರ್ಣ ಸಂಖ್ಯೆ ಅಂತೀವಿ ಅಲ್ವಾ? ಹಿಂಗಿದ್ರೆ ಋಣಾತ್ಮಕ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಅಲ್ವಾ? ಇದು 0ವನ್ನು ಒಳಗೊಂಡಂತಹ ಋಣಾತ್ಮಕ ಪೂರ್ಣ ಸಂಖ್ಯೆಗಳಾಯ್ತು. ಹಾಗಾದ್ರೆ ನಮ್ಗೇನ್ ಬೇಕಾಗಿತ್ತು? ಧನಾತ್ಮಕ ಸಂಖ್ಯೆನೂ ಬೇಕಾಗಿತ್ತು, ಋಣಾತ್ಮಕ ಸಂಖ್ಯೆನೂ ಬೇಕಾಗಿತ್ತು ಮತ್ತು 0ನೂ ಬೇಕಾಗಿತ್ತು. ಇವೆಲ್ಲವೂ ಇದ್ರೆ ನಾವೇನ್ ಕರಿತೀವಿ? ಸಂಪೂರ್ಣಾಂಕಗಳು ಅಂತ ಕರಿತೀವಿ. ಹಾಗಾದ್ರೆ ಇದರಲ್ಲಿ ಏನೇನು ಬರಬಹುದು? ಸಬ್ ಆಪ್ಷನ್ಸ್ ಇದರಲ್ಲಿದ್ದು ಯಾವುದು ಸರಿಯಾಗಿದೆ ಅನ್ನುವಂಥದ್ದು. ಎ ಮತ್ತು ಬಿ ಸರಿನಾ? ಎ ಮತ್ತು ಬಿ ಸರಿ, ಹೌದಾ? ಬಿ ಮತ್ತು ಸಿ ಸರಿ, ಸಿ ಮತ್ತು ಡಿ ಸರಿ. ಇದರಲ್ಲಿ ನೋಡ್ರಿ, ಇದರಲ್ಲಿ ಮತ್ತೆ ರೈಟ್ ಆಗ ಬರ್ತಾವ, ಮತ್ತೆ ಹೆಂಗ್ ತಿಳಿಸ್ತೇವೆ. ಡಿ ಮತ್ತು ಎ ಸರಿ. ಹೆಂಗೆ? ಎ ಮತ್ತು ಬಿ ಸರಿ. ಎ ಏನ್ ಹೇಳುತ್ತಾ? 1 2 3 4 ರೈಟ್ ಅಂತ ಹೇಳುತ್ತಾ. ಬಿ ಏನ್ ಹೇಳುತ್ತಾ? 1 0 ಇಂದ ಹಿಡಿದು 0 1 2 3 4 ಅಂತ ಹೇಳುತ್ತಾ. ಹಾಗಾದ್ರೆ ಏನು ರಾಂಗು, ಬಿನು ರಾಂಗು. ಯಾಕೆ ರಾಂಗ್ ಅನ್ನೋದಾಯ್ತಂದ್ರೆ ಇಲ್ಲಿ ನೆಗೆಟಿವ್ ನಂಬರ್ಸ್ ಇಲ್ಲ ಅಲ್ವಾ? ಇಲ್ಲಿ ನೆಗೆಟಿವ್ ನಂಬರ್ಸ್ ಇಲ್ಲ, ಯಾಕಂದ್ರೆ ನಮ್ಗೆ ನೆಗೆಟಿವ್ ನಂಬರ್ಸ್ ಬೇಕು. ಆದ್ರಿಂದ ಒಂದನೇ ಆಪ್ಷನ್ ರಾಂಗ್ ಆಗುತ್ತೆ. ಬಿ ಮತ್ತು ಸಿ ಸರಿ. ಬಿ ಏನ್ ಹೇಳಿರ್ತದ? 0 1 2 3 4 ಇಲ್ಲಿಂದ ಒಳಗೊಂಡೈತೆ. ಸಿ ಏನ್ ಹೇಳುತ್ತಾ? -1 -2 -3 ಅಂದ್ರೆ ಬಂತ್ ನಮಗೆ ಪೂರ್ಣಾಂಕಗಳಂತ ನಾನು ಏನಾದ್ರೂ ಕರಿಬೇಕಾಗಿತ್ತು ಅಂತಂದ್ರೆ ಇದು 0ಯಿಂದ ಒಳಗೊಂಡಂತೆ 1 2 3 4 ಇದೆ. ಇದು -1 -2 -3 -4 ಇದೆ. ಆದ್ರಿಂದ ಬಿ ಸರಿಯಾಗಿದೆ. ಓಕೆ. ಇನ್ನು ಸಿ ಮತ್ತು ಡಿ ತಗೊಂಡ್ರೆ ಸಿ ಏನ್ ಹೇಳುತ್ತಾ? -1 -2 -3 -4 -5 ಅಂತ ಹೇಳುತ್ತಾ. ಡಿ ಏನ್ ಹೇಳುತ್ತಾ? 0 -1 -2 -3 ಅಂತ ಹೇಳುತ್ತಾ. ಹಾಗಾದ್ರೆ ಏನಿಲ್ಲ? ಪ್ಲಸ್ ನಂಬರ್ಸ್ ಇಲ್ಲ. ನೋಡ್ರಿ, ಪ್ಲಸ್ ನಂಬರ್ಸ್ ಇಲ್ಲ ಅಂದ್ರೆ ಇದು ರಾಂಗ್ ಆಯ್ತು. ಓಕೆ. ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು? 4ನೇದು ಡಿ ಮತ್ತು ಎ ಸರಿ ಅಂತ ಹೇಳ್ಯಾರ.
ಡಿ ಮತ್ತು ಎ ಅಂದ್ರೆ ಡಿ ಏನ್ ಹೇಳುತ್ತಾ 0 -1 -2 -3 -4 -5 ಇವೆಲ್ಲ ಇದ್ರೆ ಇದು ಏನ್ ಹೇಳುತ್ತೆ 1 2 3 4 ಅಂದ್ರೆ ಇದು ಋಣಾತ್ಮಕ ಸಂಖ್ಯೆಗಳು ಧನಾತ್ಮಕ ಸಂಖ್ಯೆಗಳು 0 ಎಲ್ಲ ಇದೆ. ಆದ್ದರಿಂದ ಇದನ್ನು ಕೂಡ ಸರಿಯಾಗಿದೆ. ಅಂದ್ರೆ ಬಿ ಸಿ ಇದ್ರೆ ಸರಿಯಾಗ್ರಿ, ಡಿ ಎ ಇದ್ರೆ ಸರಿಯಾಗ್ರಿ. ನಾನು ನಿಮ್ಗೆ ಯಾಕೆ ನಿಮ್ಗೆ ಒಂದಕ್ಕಿಂತ ಹೆಚ್ಚು ಆಪ್ಷನ್ಗಳನ್ನ ಕೊಡಕತ್ತೀನಿ ಅಂತಂದ್ರೆ ಇದರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಕರಗತ ಮಾಡ್ಕೋಬೇಕು. ಏನು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು, ಪೂರ್ಣ ಸಂಖ್ಯೆಗಳಂದ್ರೆ ಏನು, ಪೂರ್ಣಾಂಕಗಳಂದ್ರೆ ಏನು, ಪೂರ್ಣಾಂಕಗಳಲ್ಲಿ ಬಗೆಗಳೆಷ್ಟು, ಇವೆಲ್ಲವೂ ಕೂಡ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತೇಳಿ ಈ ತರನಾಗಿ ದ್ವಂದ್ವ ಪೂರ್ವಕವಾಗಿರ್ತಕ್ಕಂತಹ ಲೆಕ್ಕಗಳನ್ನ ನಾನು ಮುಂದಿಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಬುದ್ಧಿಗೆ ನೀವು ಕೆಲಸ ಕೊಡಬೇಕಾಗುತ್ತೆ. ಅವಾಗ ನೀವು 100% ಸಕ್ಸಸ್ ಅನ್ನ ಕಾಣ್ತೀರಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕ್ಲಾಸ್ ಸ್ವಲ್ಪ ನಿಮ್ಗೆ ಒನ್ ಟೈಮ್ ನೋಡಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ, ಇದೇನೋ ಇದೆಯಪ್ಪ ಅಂತೇಳಿ. ಬಟ್ ನೀವು ಒಂದನ್ನ ಇನ್ನೊಂದು ಸಾರಿ ನೋಡಿದ್ರೆ ಆಟೋಮೆಟಿಕ್ಲಿ ಅರ್ಥ ಆಗುತ್ತೆ. ಓಕೆನಾ? ರೈಟ್. ಏನಿದೆ ಎರಡನೇ ಪ್ರಶ್ನೆ? ಒಂದ್ ಸಾರಿನ ಅರ್ಥ, ಒಂದೇ ಸಲಕ್ಕೆ ಅರ್ಥ ಆಯ್ತು ಅಂದ್ರೆ ನೀವು ಅತಿ ಬುದ್ಧಿವಂತರು, 100% ಸೆಲೆಕ್ಷನ್ನೇ ಅಂತಾನೆ ಅರ್ಥ. ಇನ್ನೊಂದು ಸ್ವಲ್ಪ ಏನಾದರೂ ಇನ್ನೊಂದು ಸ್ವಲ್ಪ ಏನೋ ಮಿಸ್ಟೇಕ್ಸ್ ಸ್ವಲ್ಪ ಅರ್ಥ ಆಗಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನೀವು 100% ಸಕ್ಸಸ್ ಅನ್ನ ಕಾಣ್ತೀರಿ. ನೆಕ್ಸ್ಟ್, ಸಂಪೂರ್ಣ ಅಂಕಗಳನ್ನು ಪಿ ಎಂದು ಪರಿಗಣಿಸಿದಾಗ ಕೆಳಗಿನ ಯಾವ ಹೇಳಿಕೆ ಆಗಲೇ ಆಯ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ತಗೋಬೇಕಾಗಿತ್ತು ನಾವು. 4ನೇ ಕ್ವಶನ್, 0 ಎಂಬುದು ಕೆಲವರಲ್ಲಿ ಬಹಳ ದ್ವಂದ್ವ ಐತಿ ಈ ಪ್ರಶ್ನೆ. ಆದ್ದರಿಂದ ಈ ಪ್ರಶ್ನೆಯನ್ನ ನಾನು ನಿಮ್ಗೆ ಕೊಟ್ಟಿನಿ. 0 ಎಂಬುದು ಸಮಸಂಖ್ಯೆ, ಬೆಸ ಸಂಖ್ಯೆ, ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ. ಒಂದೇ ಆಪ್ಷನ್ ಅನ್ನ ಸಟ್ ಅಂತ ನೀವು ಯೋಚನೆ ಮಾಡಲ್ಲ, ಹಾಗೆ ಬಿಡ್ತೀರಿ. ಇದು ಒಂದು ಸಮಸಂಖ್ಯೆ ಅಂತೇಳಿ ಹಾಕ್ತೀರಿ. ಸರಿನಾ? ಇದು 0 ಒಂದು ಸಮಸಂಖ್ಯೆಯೇ ನನ್ನ ಪ್ರಶ್ನೆ. ನೋ, ಇಲ್ಲ ಸರ್, 0 ಸಮಸಂಖ್ಯೆ. ಯಾಕಂದ್ರೆ ನಮ್ಮ ಸ್ಕೂಲಲ್ಲಿ ಹೇಳಿದ್ದಾರೆ ಏನಂದ್ರೆ ಯಾವ ಸಂಖ್ಯೆಯು 0 2 4 6 8 ಈ ಸಂಖ್ಯೆಗಳಿಂದ ಅಂತ್ಯವಾಗುತ್ತದೆಯೋ ಆ ಎಲ್ಲಾ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆ ಎಂದು ಕರೆಯುತ್ತೇವೆ. 0 ಸಮನೂ ಅಲ್ಲ, ಬೆಸನೂ ಅಲ್ಲ. ಯಾಕಂದ್ರೆ 0 ಯಾವಾಗ ಸಮ ಆಗುತ್ತಂದ್ರೆ ಅದು ಬೇರೊಂದು ಸಂಖ್ಯೆಯ ಜೊತೆಗೆ ಸೇರಿದಾಗ. 0 ಯಾರ ಜೊತೆ ಸೇರಿತು? ನಾನು 10 ಯಾವ ಸಂಖ್ಯೆ ಅಂತ ಕೇಳಿದ್ರೆ ನೀವು ಸಮಸಂಖ್ಯೆ ಅಂತ ಹಾಕ್ಬೋದು. ನಾನೇನು ಪ್ರಶ್ನೆ ಕೇಳಿನಿ? 0 ಯಾವ ಸಂಖ್ಯೆ ಅಂತ ಕೇಳಿದ್ದೀನಿ ಅಷ್ಟೇ. 0 ಸಮನೂ ಅಲ್ಲ, ಬೆಸನೂ ಆಗೋದಿಲ್ಲ. 10 ಈ 0 ಅನ್ನುವಂಥ ಸಂಖ್ಯೆ ಬೇರೊಂದು ಸಂಖ್ಯೆಯ ಸಹಾಯವನ್ನು ಪಡೆದಾಗ ಮಾತ್ರ ಅದು ಏನಾಗುತ್ತೆ ಅಂದ್ರೆ ಅದು ಒಂದು ಸಮಸಂಖ್ಯೆ ಆಗುತ್ತೆ. 0 ಇದನ್ನು ಒಯ್ದು ಎಲ್ಲಿರ್ತೀನಿ? 2ರ ಮುಂದಿಟ್ಟರೆ 20 ಆಗುತ್ತೆ, 3ರ ಮುಂದಿಟ್ರೆ 30 ಆಗುತ್ತೆ. ಈ ತರನಾಗಿ ಬೇರೆ ಸಂಖ್ಯೆಯ ಸಹಾಯದೊಂದಿಗೆ ಅದು ಒಂದು ಸಮಸಂಖ್ಯೆ ಆಗುತ್ತೆ ಹೊರತು ಎಕ್ಸಾಕ್ಟ್ ಆಗಿ 0 ಸಮಸಂಖ್ಯೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಇಲ್ಲ ಸರ್ 0 ಸಮಸಂಖ್ಯೆನೇ. ಹಾಗಾದ್ರೆ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು ಅಂತೇಳಿ. ನೀವು ತಟ್ಟಂತ ಉತ್ತರ ಕೊಡ್ತೀರಿ, ಸರ್ ಅತಿ ಚಿಕ್ಕ ಸಮಸಂಖ್ಯೆ 2 ಸರ್. ಹಾಗಾದ್ರೆ 0 ಅನ್ನೋದು 2ಕ್ಕಿಂತಲೂ ಚಿಕ್ಕ ಸಂಖ್ಯೆ ಅಲ್ಲ, ನೀವು ಅತಿ ಚಿಕ್ಕ ಸಮಸಂಖ್ಯೆ 2 ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ ಅಲ್ವಾ? ಶಾಲೆಯಲ್ಲಿ ಕೂಡ ನಾವು ಎಲ್ಲಾ ಪಠ್ಯ ಪುಸ್ತಕದಲ್ಲಿಯೂ ಕೂಡ ನಾವು ಇದನ್ನ ನೋಡ್ತೇವೆ. ಏನ್ ನೋಡ್ತೀವಿ? ಅತಿ ಚಿಕ್ಕ ಸಮಸಂಖ್ಯೆ 2 ಅಲ್ವಾ? ಹಾಗಾದ್ರೆ 0 ಒಂದು ಸಮಸಂಖ್ಯೆಯಾದಲ್ಲಿ ಅತಿ ಚಿಕ್ಕ ಸಮಸಂಖ್ಯೆ 0 ಎಂದು ಹೇಳಬಹುದಾಗಿತ್ತಲ್ಲ, ಯಾಕೆ ಹೇಳಿಲ್ಲ ಅಂತಂದ್ರೆ 0ಗೆ ಸಮ ಅಥವಾ ಬೆಸ ಅನ್ನೋದಿಲ್ಲ. ಅದಾದ್ಮೇಲೆ ಅದು ಧನಾತ್ಮಕ ಸಂಖ್ಯೆನೋ ಋಣಾತ್ಮಕ ಸಂಖ್ಯೆನೋ ಅದೂ ಕೂಡ ಇಲ್ಲ. ಪ್ಲಸ್ ಆರ್ ಮೈನಸ್ ಅಂತ ಕರಿತೀವಿ 0ಯನ್ನು. ಆದ್ದರಿಂದ 0 ಧನವೂ ಅಲ್ಲ, ಋಣವೂ ಕೂಡ ಅಲ್ಲ ಆಗಿರ್ತದೆ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ವಾ? 0 ಒಂದು ಎಂತಹ ಸಂಖ್ಯೆ ಅನ್ನೋದಕ್ಕೆ. 0 ಸಮಸಂಖ್ಯೆ ಅಂತ ಕೇಳಿದ್ರೆ ರಾಂಗ್. 0 ಬೆಸ ಸಂಖ್ಯೆ ಅಂತೂ ಮೊದಲೇ ಅಲ್ಲ. 0 ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ನಾವೇನಾದ್ರೂ ಕರಿಬೇಕಾಗಿತ್ತು ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭವಾಗ್ತವೆ? 1ರಿಂದ ಪ್ರಾರಂಭವಾಗ್ತವೆ. 1 2 3 4 ಅಂತೇಳಿ. ಹಾಗಾದ್ರೆ ಪೂರ್ಣ ಸಂಖ್ಯೆ ಎಲ್ಲಿ ಸ್ಟಾರ್ಟ್ ಆಗ್ತದೆ? 0 1 2 3 ಇಲ್ಲಿಂದೆಲ್ಲ ನಮಗೆ ಪೂರ್ಣ ಸಂಖ್ಯೆಗಳು ಪ್ರಾರಂಭವಾಗುತ್ತೆ. ಆದ್ದರಿಂದ ಏನ್ ಕರಿಬಹುದು ಅಂತಂದ್ರೆ 0 ಒಂದು ಪೂರ್ಣ ಸಂಖ್ಯೆ ಅಂತ ಹೇಳಿ ನಾವಿಲ್ಲಿ ಕರಿಬಹುದು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಸರಿಯಾಗಿದೆ. ಇನ್ನೂ ಕೂಡ ತಪ್ಪು. 0 ಸ್ವಾಭಾವಿಕ ಸಂಖ್ಯೆ ಅಲ್ಲ.
ಓಕೆ ಅಲ್ಲ, ಅದು ಏನದು, ಅದು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಓಕೆ ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5. 1 ಎಂಬುದು ಯಾವ ಸಂಖ್ಯೆ? ಸ್ವಾಭಾವಿಕ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಭಾಜ್ಯ ಸಂಖ್ಯೆ, ಸಮ ಸಂಖ್ಯೆ ಅಂತ ಕೊಟ್ಟಾರ. ಓಕೆ, ಇದ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಹಾಗಾದ್ರೆ ಫಸ್ಟ್ ಆಪ್ಷನ್ ಗಳನ್ನ ನೋಡೋಣ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಅಂತ ನಾವು ಆಲ್ರೆಡಿ ನೋಡಿದ್ವಿ. ಸ್ವಾಭಾವಿಕ ಸಂಖ್ಯೆ ಅಂತಂದ್ರೆ 1ರಿಂದ ಪ್ರಾರಂಭವಾಗುವಂತಹ ಅನಂತದವರೆಗೆ ಇರುವಂತಹ ಎಲ್ಲಾ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳಂತಂದ್ರೆ ಏನು? ಭಾಜ್ಯ ಸಂಖ್ಯೆಗಳಂದ್ರೆ ಏನು? ಅವಿಭಾಜ್ಯ ಸಂಖ್ಯೆಗಳಂತಂದ್ರೆ ಯಾವ ಸಂಖ್ಯೆಯು ಒಂದು ತನ್ನಿಂದ ಭಾಗ ಹೋಗಬೇಕು, ಬಿಟ್ರೆ 1ರಿಂದ ಭಾಗ ಹೋಗಬೇಕು. 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗೆ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂತ ಕೇಳಿದ್ರೆ 2, 3, 5 ಮತ್ತು 7, 9, 11 ಈ ತರನಾಗಿ ಇರುವಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಈ ಅವಿಭಾಜ್ಯ ಸಂಖ್ಯೆಗಳು 1ರಿಂದ ಭಾಗ ಹೋಗ್ತವೆ. ಎಲ್ಲಾ ಸಂಖ್ಯೆಗಳನ್ನ ನಾವು 1ರಿಂದ ಭಾಗ ಹೋಗಿಸಬಹುದು. 1 2 1 3 1 5 1 7 1 9 ಅಂತ ಹೇಳಿ 1ರಿಂದ ಕಂಪ್ಲೀಟ್ ಆಗಿ ಭಾಗ ಹೊಡಿಬಹುದು. ಅಥವಾ ಅದನ್ನ ಬಿಟ್ರೆ ತನ್ನಿಂದ ತಾನು ಮಾತ್ರ ಭಾಗ ಹೋಗ್ತವೆ ಹೊರತು ಬೇರೆ ಯಾವ ನಂಬರ್ ಇಂದನೂ ಇವು ಭಾಗ ಹೋಗೋದಿಲ್ಲ. ನೋಡಿ, 2 ಅನ್ನುವಂಥದ್ದು ತನ್ನಿಂದ 2ನ್ನ 2ರಿಂದನೇ ಭಾಗಿಸ್ಬೇಕು, ಬಿಟ್ರೆ 1ರಿಂದ ಭಾಗಿಸ್ಬೇಕು. ಅದನ್ನ ಬಿಟ್ರೆ ಬೇರೆ ಸಂಖ್ಯೆಯಿಂದ ಬರಲ್ಲ. 2 1ರಿಂದ ಭಾಗ ಹೋಗ್ಬೇಕು, ಬಿಟ್ರ ತನ್ನಿಂದನೇ ಭಾಗ ಹೋಗ್ಬೇಕು. 3 1ರಿಂದ ಭಾಗ ಹೋಗ್ಬೇಕು, ಬಿಟ್ರೆ ತನ್ನಿಂದ ತಾನೇ ಭಾಗ ಹೋಗ್ಬೇಕು. 5 1ರಿಂದ ಭಾಗ ಹೋಗ್ಬೇಕು, ಬಿಟ್ರೆ ತನ್ನಿಂದ ತಾನೇ ಭಾಗ ಹೋಗ್ಬೇಕು. 7 1ರಿಂದ ಭಾಗ ಹೋಗ್ಬೇಕು, ಬಿಟ್ರೆ ತನ್ನಿಂದ ತಾನೇ ಭಾಗ ಹೋಗ್ಬೇಕು. 9 ಕೂಡ 9 ಬರಲ್ಲ, ಸಾರಿ 9 ನೋಡ್ರಿ ಯಾವ ತರ ಬರುತ್ತೆ ಅಂತಂದ್ರೆ 9 ಅನ್ನುವಂಥದ್ದು 1ರಿಂದನೂ ಭಾಗ ಆಗುತ್ತೆ, ಬಿಟ್ರೆ 3 3 9. ನೆಕ್ಸ್ಟ್ 9 1 9. 3ರಿಂದ 1 ಮತ್ತು ತನ್ನಿಂದಲ್ಲದೆ ಬೇರೆ ಸಂಖ್ಯೆಗಳಿಂದಲೂ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರೆಯೋದಿಲ್ಲ. ಓಕೆ, ನೆಕ್ಸ್ಟ್ 11 1ರಿಂದ ಹೋಗುತ್ತೆ, ಬಿಟ್ರೆ ತನ್ನಿಂದ ತಾನು ಮಾತ್ರ ಭಾಗ ಹೋಗುತ್ತೆ. ಅಂದ್ರೆ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಇದು ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರೆ ನಾವು 4 ಅನ್ನು ನೋಡ್ತೀವಿ. ಅದನ್ನ ಬಿಟ್ರೆ 6, ಅದನ್ನ ಬಿಟ್ರೆ 7 ಬರಂಗಿಲ್ಲ, 8, ಅದನ್ನ ಬಿಟ್ರೆ 9, ಅದನ್ನ ಬಿಟ್ರೆ 10, ಮತ್ತೆ 11 ಬರೋದಿಲ್ಲ, 12 ಈ ತರನಾಗಿ ಕಂಟಿನ್ಯೂಸ್ ಆಗಿ ನಾವು ಭಾಜ್ಯ ಸಂಖ್ಯೆಗಳನ್ನ ನೋಡ್ತೀವಿ. ಹಾಗಾದ್ರೆ ಭಾಜ್ಯ ಸಂಖ್ಯೆಗಳು ಏನ್ ಮಾಡ್ತವೆ? ಈ ಸಂಖ್ಯೆಗಳು ಸಹಿತವಾಗಿ 1ರಿಂದ ಭಾಗ ಹೋಗುತ್ತೆ, ಬಿಟ್ರ ತನ್ನಿಂದ ಭಾಗ ಹೋಗುತ್ತೆ, ಅದಲ್ಲದೆ ಬೇರೆ ಸಂಖ್ಯೆಗಳಿಂದಲೂ ಭಾಗ ಹೋಗ್ತಾ ನೋಡ್ರಿ. 1ರಿಂದ ಭಾಗ ಹೋಗುತ್ತೆ, 4ರಿಂದ ಭಾಗ ಹೋಗುತ್ತೆ, 2ರಿಂದ ಭಾಗ ಹೋಗುತ್ತೆ. ನಾವು 6ಅನ್ನ ತೆಗೆದುಕೊಂಡ್ರೆ 1ರಿಂದ 6ರಿಂದ ಬಿಟ್ರೆ 2ರಿಂದ ಭಾಗ ಹೋಗುತ್ತೆ, ಮತ್ತೆ 3ರಿಂದ ಭಾಗ ಹೋಗುತ್ತೆ. 1 6 6 1 6 1 6 2 3 6 3 2 6 ಅಲ್ವಾ? ಹಾಗಾದ್ರೆ 1 ಮತ್ತು ಅದೇ ಸಂಖ್ಯೆಯಿಂದಲ್ಲದೆ ಬೇರೆ ಸಂಖ್ಯೆಗಳಿಂದಲೂ ಭಾಗವಾಗುವಂತಹ ಸಂಖ್ಯೆಗಳಿಗೆ ಭಾಜ್ಯ ಸಂಖ್ಯೆಗಳಂತ ಕರಿತೀವಿ. 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಅಂದ್ರೆ ಇದರ ಕನಿಷ್ಠ ಅಪವರ್ತನಗಳು 2, ಇದರ ಕನಿಷ್ಠ ಅಪವರ್ತನಗಳು 3 ಅಥವಾ 3ಕ್ಕಿಂತಲೂ ಹೆಚ್ಚಾಗಿರ್ತವೆ. ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಹಾಗಾದ್ರೆ 1 ಎಲ್ಲಿ ಬಂತಿದಾಗ ನೋಡಿ, ಈ ಅವಿಭಾಜ್ಯಗಳ ಸಂಖ್ಯೆಗಳ ಗುಂಪಿನಲ್ಲಿನೂ ಇಲ್ಲ, ಈ ಭಾಜ್ಯ ಸಂಖ್ಯೆಗಳ ಗುಂಪಿನಲ್ಲಿನೂ ಇಲ್ಲ, ಎರಡೂದರಲ್ಲಿಯೂ ಕೂಡ 1 ಬರೋದಿಲ್ಲ. ಆದ್ದರಿಂದ 1 ಎಂಬುದು ಭಾಜ್ಯವೂ ಅಲ್ಲ, ಅವಿಭಾಜ್ಯವೂ ಅಲ್ಲ. ಇನ್ನು 4ನೇದು ಸಮಸಂಖ್ಯೆ ಅಂತ ಇದೆ. ಸಮಸಂಖ್ಯೆ ಅಲ್ಲ ಅಂತ ನಿಮಗೆ ಮೊದಲೇ ಗೊತ್ತೈತೆ, ಅದೊಂದು ಬೆಸ ಸಂಖ್ಯೆ. ಬಟ್ ಬೆಸ ಸಂಖ್ಯೆ ಅನ್ನೋದು ಆಪ್ಷನ್ ಅಲ್ಲಿ ಇಲ್ಲ. ಆದ್ದರಿಂದ 1 ಎಂಬುದು ಯಾವ ಸಂಖ್ಯೆ ಅಂತ ನೋಡಿದರೆ ಸ್ವಾಭಾವಿಕ ಸಂಖ್ಯೆ ಆಗಿದೆ. ಅದೊಂದು ಸಮಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಕೂಡ ಅಲ್ಲ. ಹಾಗಾದ್ರೆ ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಅದು 1 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 6. 16 ಇದೊಂದು 16 ಅನ್ನುವಂತ ಸಂಖ್ಯೆ ಬಗ್ಗೆ ಒಂದು ಸ್ಮಾಲ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಒಂದು ಏನಾಗಿದೆ? ಸಮಸಂಖ್ಯೆ, ಪೂರ್ಣ ಸಂಖ್ಯೆ, ಭಾಜ್ಯ ಸಂಖ್ಯೆ, ಮೇಲಿನ ಎಲ್ಲವೂ ಅನ್ನೋ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಹೌದು, ಸಮಸಂಖ್ಯೆ ಏನು ಹೇಳುತ್ತೆ ಅಂತಂದ್ರೆ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ
2ರಿಂದ ಅಂದ್ರೆ ಇನ್ಕ್ಲೂಡ್ 0 ಬಿಟ್ರೆ ಅದು ಇನ್ ಕೇಸ್ ಅದು 12 ಆಗಿರ್ಬೋದು, 14 ಆಗಿರ್ಬೋದು, 16 ಆಗಿರ್ಬೋದು, 18 ಆಗಿರ್ಬೋದು, 20 ಆಗಿರ್ಬೋದು, ಅಥವಾ 2, 4, 6, 8 ಈ ತರನಾಗಿರುವಂತಹ ಸಂಖ್ಯೆಗಳಿಗೆ ಅಂದ್ರೆ 2ರಿಂದ ಭಾಗವಾಗುವಂತ ಸಂಖ್ಯೆ ನೋಡ್ರಿ, ಬಿಡಿ ಸ್ಥಾನದಲ್ಲಿ ಇರೋದು ಅನ್ನೋದಕ್ಕಿಂತಲೂ 2ರಿಂದ ಪೂರ್ಣವಾಗಿ ಭಾಗವಾಗುವಂತಹ ಸಂಖ್ಯೆಗಳಿಗೆ ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ. 16 ನಾವು 2ರಿಂದ ನಿಶೇಷವಾಗಿ ಭಾಗಿಸಬಹುದು. 2 ಒಂದಲೇ 2 8 16, ಆದ್ದರಿಂದ ಇದೊಂದು ಸಮಸಂಖ್ಯೆ ಹೌದು. ಇದೊಂದು ಪೂರ್ಣ ಸಂಖ್ಯೆ ಅಂತ. ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭವಾಗ್ತವೆ? 0ಯಿಂದ ಪ್ರಾರಂಭವಾಗುವಂತಹ ಅನಂತದವರೆಗಿನ ಎಲ್ಲಾ ಸಂಖ್ಯೆಗಳಿಗೆ ನಾವು ಪೂರ್ಣ ಸಂಖ್ಯೆ ಅಂತೀವಿ. ಹಾಗಾದ್ರೆ 16 ಅನ್ನುವಂತಹ ಒಂದು ಪೂರ್ಣ ಸಂಖ್ಯೆಯೂ ಹೌದು. ಭಾಜ್ಯ ಸಂಖ್ಯೆ ಹೌದು. ಭಾಜ್ಯ ಸಂಖ್ಯೆ ಅಂತಂದ್ರೆ ಏನು? ಆಗ್ಲೇ ನಾನು ಇದಕ್ಕಿಂತ ಮುಂಚಿನ ಲೆಕ್ಕದಲ್ಲಿ ನಂಬರ್ 5 ದಲ್ಲಿ ನಾನು ಹೇಳಿದೆ, ಭಾಜ್ಯ ಸಂಖ್ಯೆ ಅಂತ ಕರಿಬೇಕಾಗಿತ್ತಂದ್ರೆ ಕನಿಷ್ಠ 3 ಅಪವರ್ತನಗಳನ್ನ ಹೊಂದಿರಬೇಕು. ಅಪವರ್ತನಗಳಂದ್ರೆ ಈ ಸಂಖ್ಯೆಯನ್ನು ಭಾಗಿಸುವಂತಹ ಸಂಖ್ಯೆಗಳಿಗೆ ಅಪವರ್ತನಗಳು ಅಂತ ಕರಿತೀವಿ. ಕನಿಷ್ಠ 3 ಅಪವರ್ತನಗಳನ್ನ ಹೊಂದಿರಬೇಕು, ಅಥವಾ 3ಕ್ಕಿಂತ ಹೆಚ್ಚಾದ್ರೂ ಹೊಂದಿರಬಹುದು. 16 ಅನ್ನುವಂಥದ್ದು 1ರಿಂದ ಭಾಗವಾಗುತ್ತೆ. 2 8 16, 4 4 16, 8 2 16, 16 16 ಎಷ್ಟದ ನೋಡ್ರಿ? 3 2 5. ಅಂದ್ರೆ 2ಕ್ಕಿಂತಲೂ ಹೆಚ್ಚು ಅಪವರ್ತನಗಳನ್ನ ಹೊಂದಿರತಕ್ಕಂಥ ಸಂಖ್ಯೆಗೆ ನಾವು ಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೀವಿ. 2 ಅಪವರ್ತನಗಳನ್ನು ಹೊಂದಿರ್ತು ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಆದ್ದರಿಂದ ಇದನ್ನು ರೈಟ್ ಆಗಿದೆ. ಈ 3 ರೈಟ್ ಆಗಿದೆ ಅಂತಂದ್ರ ಮೇಲೆ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7. 16 ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಅಲ್ಲ? ಓಕೆ, ಇದು 16 ಅನ್ನೋದನ್ನ ತೆಗಿಬೇಕಾಗೈತೆ. ಏನೋ ಪ್ರೈಸ್ ಮಿಸ್ಟೇಕ್ ಆಗೈತೆ, ಇದು ಕ್ಯಾನ್ಸಲ್ ಮಾಡ್ರಿ. ಇದು ಬೇಡ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಅಲ್ಲ? ಸಂಖ್ಯೆಗಳ ಪ್ರಕಾರಗಳನ್ನ ನೀವು ನೋಡಿರಿ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು ಅಂತ ಕರಿಬೇಕಾಗಿತ್ತು ಅಂತಂದ್ರೆ, ಯಾವ ಸಂಖ್ಯೆ p/q ರೂಪದಲ್ಲಿದೆಯೋ, ಅಂದ್ರೆ ನೀವು ಭಿನ್ನರಾಶಿ ಅಂತ ಕರಿತೀವಿ ನೋಡ್ರಿ, ಭಿನ್ನರಾಶಿ ರೂಪದಲ್ಲಿರುವ ಎಲ್ಲಾ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆಗಳು. ಆದರೆ ಕ್ಯೂ ಇಲ್ಲೊಂದು ಕಂಡೀಷನ್ ಇದೆ. ಏನಾಗಿದೆ ಅಂತಂದ್ರೆ, ಕ್ಯೂ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಕ್ಯೂ ಸ್ಥಾನಕ್ಕೆ 0 ಬರಂಗಿಲ್ಲ. ಪಿ ಸ್ಥಾನಕ್ಕೆ ಬರಿಬಹುದಾ ಸರ್? ಬರಿಬಹುದು. ಪಿ ಸ್ಥಾನಕ್ಕೆ 1 2 0 ಯಾವ ಸಂಖ್ಯೆ ಆದ್ರೂ ಬರಿ. ಆದರೆ ಛೇದದ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ 0 ಇರೋದಿಲ್ಲ. ನಿಮಗೊಂದು ಗಮನದಲ್ಲಿರಲಿ, ಯಾವುದೇ ಒಂದು ಪೂರ್ಣ ಸಂಖ್ಯೆ ಐತಂದ್ರೆ 2 50 100 1000 ಲಕ್ಷ ಏನೇ ಇರಲಿ, ಅದು ಕೆಳಗೆ ಡಿವೈಡೆಡ್ ಬೈ ಛೇದವಾಗಿ ಏನೂ ಇಲ್ಲ, ಏನೂ ಬರೋದಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಅಂದ್ರೆ ಕನಿಷ್ಠ 1 ಆದ್ರೂ ಇರಲೇಬೇಕು. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ 0 ಇರಂಗಿಲ್ಲ. ಈ ಕಂಡೀಷನ್ ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗೈತೆ ಅನ್ನೋದ್ರ ಮೇಲೆ ಇವತ್ತಿನ ಪ್ರಶ್ನೆ ಇದೆ. ಓಕೆ ಅಲ್ಲ? ಅಂದ್ರೆ p/q ರೂಪದಲ್ಲಿರುವಂತಹ ಎಲ್ಲಾ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ, ಅಂದ್ರೆ ಫ್ರಾಕ್ಷನ್ಸ್ ನಂಬರ್ಸ್ ನ. ಆದ್ರೆ ಕ್ಯೂ ಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ 0 ಇರಂಗಿಲ್ಲ ಅಂತ ಹೇಳ್ಯಾರ. ಹಾಗಾದ್ರೆ ಆಪ್ಷನ್ 1 2/10 ಫ್ರಾಕ್ಷನ್ ರೂಪದಲ್ಲಿ ಐತಿ. ನೀವು ಕಟ್ತಾ ಹೊಡೆದ್ರೆ 2 1 2 1/5 ಆಗುತ್ತೆ, ರೈಟ್. ಆಪ್ಷನ್ 2 1/2 ರೈಟ್ ಐತೆ. ಆಪ್ಷನ್ ಸಿ 1/5 ರೈಟ್ ಐತೆ. ಆಪ್ಷನ್ ಡಿ 7/0 ಅಂದ್ರೆ ರಾಂಗ್. ಯಾಕೆ ಅಂದ್ರೆ ಇಲ್ಲೊಂದು ಕಂಡೀಷನ್ ಇದೆ. ನಾ ಈ ಕಂಡೀಷನ್ ಗಳನ್ನ ತಿಳಿಸುವ ಸಂಬಂಧ ಈ ಕ್ವಶನ್ ಅನ್ನ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಏನಿರಬೇಕು? ಕ್ಯೂ ನಾಟ್ ಈಕ್ವಲ್ ಟು 0. ಕ್ಯೂ ಯಾವುದೇ ಸಂದರ್ಭದಲ್ಲಿ ಕೂಡ 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂಖ್ಯೆಯ ಛೇದ 0 ಬರಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 4ನೇ ಆಪ್ಷನ್ ತಪ್ಪಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಂದ್ರೆ ಆಪ್ಷನ್ ಡಿ 7/0 ಅಂತ ಐತಲ್ಲ, ಅದು ಅಲ್ಲ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮಕ್ಕಳೇ. ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್ ಅನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಹಾಗೂ ಎಲ್ಲರೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ. ಇದರಿಂದ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮಲ್ಲಿರುವಂತಹ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ರಿ. ಅವರಿಗೂ ಕೂಡ ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8. ನಾನೊಂದು ಘನ ಬೆಸ ವರ್ಗ ಪೂರ್ಣ ಎಣಿಕೆ ಸಂಖ್ಯೆಯಾದರೆ ನಾನ್ಯಾರು?
ನೋಡ್ರಿ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನೊಂದು ಘನ ಸಂಖ್ಯೆ, ಬೆಸ ಸಂಖ್ಯೆ, ವರ್ಗ ಸಂಖ್ಯೆ, ಪೂರ್ಣ ಸಂಖ್ಯೆ, ಎಣಿಕೆ ಸಂಖ್ಯೆ ಆದ್ರೆ ನಾನು ಯಾರು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಘನನೂ ಆಗಿರಬೇಕು, ವರ್ಗನೂ ಆಗಿರಬೇಕು, ಬೆಸನೂ ಆಗಿರಬೇಕು, ಪೂರ್ಣ ಸಂಖ್ಯೆನೂ ಆಗಿರಬೇಕು, ಎಣಿಕೆನೂ ಆಗಿರಬೇಕು. ಎಣಿಕೆ ಸಂಖ್ಯೆಗಳಂತ ನಾನು ಹೇಳಿದ್ದೇನೆ ಸ್ಟಾರ್ಟಿಂಗ್ ಅಲ್ಲಿ, ನ್ಯಾಚುರಲ್ ನಂಬರ್ಸ್, ಅವುಗಳಿಗೆ ಎಣಿಕೆ ಸಂಖ್ಯೆಗಳಂತೇಳಿ ನಾವು ಕರೆದಿದ್ದೇವೆ, ನ್ಯಾಚುರಲ್ ನಂಬರ್ಸ್. ಹಾಗಾದ್ರೆ ನಾನು ಯಾರು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಒಂದು ಪ್ರಶ್ನೆಯಲ್ಲಿ ಇವೆಲ್ಲವುಗಳ ಕಾನ್ಸೆಪ್ಟ್ ಅನ್ನ ತಿಳಿಸೋ ಪ್ರಯತ್ನವನ್ನ ನಾನು ನಿಮಗೆ ಮಾಡಿದ್ದೀನಿ. ಓಕೆ, ಘನ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದಲೇ ನಾವು 3 ಟೈಮ್ಸ್ ಮಲ್ಟಿಪಲ್ ಮಾಡ್ತೀವಿ. ಎಕ್ಸಾಂಪಲ್, ನಾವು ಇನ್ ಕೇಸ್ 2 ತಗೊಂಡ್ರೆ 2 ಇಂಟು 2 ಇಂಟು 2 ಅಂದ್ರೆ 3 ಸಾರಿ ಅದೇ ಸಂಖ್ಯೆಯನ್ನ 3 ಟೈಮ್ಸ್ ನಾವು ಮಲ್ಟಿಪಲ್ ಮಾಡಿದ್ರೆ ಇದಕ್ಕೆ ನಾವು ಏನ್ ಕರಿತೀವಿ ಅಂತಂದ್ರೆ ಘನ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ 2 4 4 8, 2ರ ಘನ ಎಷ್ಟು ಅಂತ ಕೇಳಿದ್ರೆ 8. ಓಕೆ, ನೆಕ್ಸ್ಟ್ ವರ್ಗ ಸಂಖ್ಯೆ ಅಂತ ಘನ ಸಂಖ್ಯೆ, ಬೆಸ ಸಂಖ್ಯೆ ಅಂತ ಕೇಳಿದಾರೆ. ಬೆಸ ಸಂಖ್ಯೆ ಅಂತ ಕೊಟ್ಟಾಗ ನನಗೆ ಒಂದು ಆಪ್ಷನ್ ಹೋಯ್ತು 8. ಯಾಕೆ ಹೋಯ್ತು ಅಂತಂದ್ರೆ 8 ಅನ್ನುವಂಥದ್ದು ಒಂದು ಬೆಸ ಸಂಖ್ಯೆ ಅಲ್ಲ, ಈ 3ರಾಗ ಯಾವ್ದಾದ್ರು ಒಂದು ಇರಬಹುದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಬೆಸ ಸಂಖ್ಯೆ ಹೋಯ್ತು. ವರ್ಗ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ವರ್ಗ ಸಂಖ್ಯೆ ಅಂತ ಕೇಳಿದಾಗ ಇಲ್ಲಿ 27 ಅಂತ ಅನ್ನುವಂಥದ್ದು ವರ್ಗ ಸಂಖ್ಯೆನ, 27 ವರ್ಗ ಸಂಖ್ಯೆ ಅಲ್ಲ, ಆದ್ದರಿಂದ 2ನೇ ಆಪ್ಷನ್ ಹೋಯ್ತು. ಹಾಗಾದ್ರೆ 1 ಆಗಿರಬೇಕು, ಇಲ್ಲ 9 ಆಗಿರಬೇಕು. ಹಾಗಾದ್ರೆ ಇಲ್ಲೇ ಇದಾಯ್ತು. ನೆಕ್ಸ್ಟ್ ಪೂರ್ಣ ಸಂಖ್ಯೆ, 1 ಪೂರ್ಣ ಸಂಖ್ಯೆ, 9 ಕೂಡ ಪೂರ್ಣ ಸಂಖ್ಯೆ. ನೆಕ್ಸ್ಟ್ ಎಣಿಕೆ ಸಂಖ್ಯೆ, ಹೌದು ಎಣಿಕೆ ಸಂಖ್ಯೆ ಅಂತ ಕೊಟ್ಟಾಗ 1 ಎಣಿಕೆ ಸಂಖ್ಯೆ, 9 ಎಣಿಕೆ ಸಂಖ್ಯೆ. ಯಾಕಂದ್ರೆ ನ್ಯಾಚುರಲ್ ನಂಬರ್ಸ್ 1ರಿಂದ ಪ್ರಾರಂಭವಾಗ್ತವೆ ಅಲ್ವಾ, ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭವಾಗ್ತವೆ. ಹಾಗಾದ್ರೆ ಎರಡರಲ್ಲಿನೂ 1 ಬಂತು, 9 ಬಂತು. ಹಾಗಾದ್ರೆ ನೆಕ್ಸ್ಟ್ ಏನ್ ಬರ್ತಂದ್ರೆ ಘನ ಸಂಖ್ಯೆ ಅನ್ನುವಂಥದ್ದನ್ನ ನಾವು ನೋಡೋಣ. ಘನ ಅಂತಂದ್ರೆ ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ನಾವು 3 ಟೈಮ್ಸ್ ಮಲ್ಟಿಪಲ್ ಮಾಡ್ತೀವಿ. ಒಂದೊಂದೇ ಒಂದು. ನೆಕ್ಸ್ಟ್ 1 ಇಂಟು 1 ಅಂದ್ರೂ ಕೂಡ 1 ಅಲ್ವಾ. ಹಾಗಾದ್ರೆ ಈ ಬಿ ಅನ್ನೋ ಆಪ್ಷನ್ ಏನಾಗಿದೆ ಅಂತ ಕೇಳಿದ್ರೆ ಅದೊಂದು ಘನ ಸಂಖ್ಯೆಯೂ ಹೌದು, ಅದು ಒಂದು ಬೆಸ ಸಂಖ್ಯೆನೂ ಹೌದು, ಅದೊಂದು ವರ್ಗ ಸಂಖ್ಯೆನೂ ಹೌದು, ಅದೊಂದು ಪೂರ್ಣ ಸಂಖ್ಯೆನೂ ಹೌದು, ಅದೊಂದು ಎಣಿಕೆ ಸಂಖ್ಯೆನೂ ಹೌದು 1. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 1. 9 ಏನೇನ್ ಬರ್ತಂದ್ರೆ ಬೆಸ ಸಂಖ್ಯೆ ಯಾವುದು, ವರ್ಗ ಸಂಖ್ಯೆ ಯಾವುದು, ಪೂರ್ಣ ಸಂಖ್ಯೆ ಯಾವುದು, ಎಣಿಕೆ ಸಂಖ್ಯೆ ಯಾವುದು, ಆದರೆ ಘನ ಸಂಖ್ಯೆ ಅಲ್ಲ. ಹಾಗಾದ್ರೆ 27 ಏನೇನು, 27 ಒಂದು ಬೆಸ ಸಂಖ್ಯೆ ಯಾವುದು, ಒಂದು ಘನ ಸಂಖ್ಯೆ ಯಾವುದು, ಒಂದು ಪೂರ್ಣ ಸಂಖ್ಯೆ ಯಾವುದು, ಒಂದು ಎಣಿಕೆ ಸಂಖ್ಯೆ ಯಾವುದು, ಆದರೆ ಇದು ಯಾವ ಸಂಖ್ಯೆ ಅಲ್ಲ ಅಂದ್ರೆ ವರ್ಗ ಸಂಖ್ಯೆ ಅಲ್ಲ. ಎರಡೇನು, ಈ 8 ಏನು, 8 ಅನ್ನುವಂಥದ್ದು ಒಂದು ಘನ ಸಂಖ್ಯೆ ಯಾವುದು ಅಲ್ವಾ, ಇದು ಒಂದು ಎಣಿಕೆ ಸಂಖ್ಯೆ ಯಾವುದು, ಇದೊಂದು ಪೂರ್ಣ ಸಂಖ್ಯೆ ಯಾವುದು. ಹಾಗಾದ್ರೆ ಯಾವುದಲ್ಲ ಇದು ಅಂತ ಕೇಳಿದ್ರೆ 8 ಅನ್ನುವಂಥದ್ದು ಒಂದು ವರ್ಗ ಸಂಖ್ಯೆ ಅಲ್ಲ, ಅದಾದ ಮೇಲೆ ಬೆಸ ಸಂಖ್ಯೆ ಅಲ್ಲ. ಓಕೆ ಅಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಇರಬೇಕು. ಯಾವ್ದಾದ್ರು ಒಂದು ನಂಬರ್ ನಿಮ್ ಮುಂದೆ ಬಂತು ಅಂದ್ರೆ ಇದು ಯಾವ್ದಾವ್ದಕ್ಕೆ ಸಂಬಂಧಪಡುತ್ತಾ ಅಂತೇಳಿ ಒಂದ್ಸರಿ ನೀವು ಅವಲೋಕನ ಮಾಡಿದ್ರೆ ಆ ಚಾಪ್ಟರ್ ಅಲ್ಲಿ ನೀವು ಪರ್ಫೆಕ್ಟ್ ಅನ್ನ ಆಗ್ತೀರಿ. ಗಣಿತವನ್ನು ಯಾವಾಗಲೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಟ್ಟುಕೊಂಡು ಓದ್ಬೇಡ್ರಿ, ಸುಮ್ಮನೆ ಸಂಖ್ಯೆಗಳೊಂದಿಗೆ ಆಟ ಆಡ್ಕೋಬೇಕು ನೀವು ಯಾವಾಗಲೂ ಕೂಡ. ಯಾವ್ದಾದ್ರು ಒಂದು ನಂಬರ್ ಬಂದ್ರೆ ಇದು ಯಾವ್ದಾವ್ದು ಸಂಬಂಧಪಡುತ್ತೆ. ಈಗ 3 ಅಂತಿದೆ, 3 ಏನೇನು ಆಗುತ್ತೆ ಅಂತ ನೋಡಿದ್ರೆ 3 ಒಂದು ಬೆಸ ಸಂಖ್ಯೆ ಹೌದು, 3 ಒಂದು ಸ್ವಾಭಾವಿಕ ಸಂಖ್ಯೆ ಹೌದು, 3 ಒಂದು ಎಣಿಕೆ ಸಂಖ್ಯೆ ಹೌದು ಅಲ್ವಾ, 3 ಒಂದು ಅವಿಭಾಜ್ಯ ಸಂಖ್ಯೆ ಹೌದು. ಈ ತರನಾಗಿ ಒಂದು ನಂಬರ್ 3-4 ಕಡೆ ಅದು ಟಚ್ ಅನ್ನ ಹೊಂದಿರ್ತದ. ಅದನ್ನ ನೀವು ಅವಲೋಕನ ಮಾಡ್ಕೊಂತ ಹೋದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ, ಮುಂದಿನ ಪ್ರಶ್ನೆ ಮಕ್ಕಳೇ, ನಾನೊಂದು ಸಮಸಂಖ್ಯೆ, ನನ್ನ ಬಿಡಿ ಸ್ಥಾನದಲ್ಲಿನ ಅಂಕಿಯ 3ರಷ್ಟು 1000 ಸ್ಥಾನದಲ್ಲಿದೆ, 10ರ ಸ್ಥಾನದ ಅಂಕಿಯ ಅರ್ಧದಷ್ಟು 100ರ ಸ್ಥಾನದಲ್ಲಿದೆ, ಹಾಗೂ ನನ್ನ ಆರಂಭಿಕ ಸಂಖ್ಯೆ 5 ಆದರೆ ನಾನು ಯಾರು? ನಾನು 5 ನಂಬರ್ ಇಂದ ಸ್ಟಾರ್ಟ್ ಆಗಿದ್ದೀನಿ. ನಾನೊಂದು ಸಮಸಂಖ್ಯೆ, ಫಸ್ಟ್ನೇ ಕ್ವಶನ್ ಏನಿದೆ ನೋಡ್ರಿ, ನಾನೊಂದು ಸಮಸಂಖ್ಯೆ. ನಾನೊಂದು ಸಮಸಂಖ್ಯೆ ಅಂತ ಕೊಟ್ಟಾಗ ಇದು ಸಮಸಂಖ್ಯೆ, ಇದು ಸಮಸಂಖ್ಯೆ, ಇದು ಸಮಸಂಖ್ಯೆ, ಫಸ್ಟ್ ಬೆಸ ಸಂಖ್ಯೆ ಬಂತು, ಒಂದು ಆಪ್ಷನ್ ಕ್ಯಾನ್ಸಲ್ ಆಯ್ತು. ಓಕೆನಾ, ರೈಟ್. ನನ್ನ ಬಿಡಿ ಸ್ಥಾನದಲ್ಲಿನ ಅಂಕಿಯ 3ರಷ್ಟು 1000 ಸ್ಥಾನದಲ್ಲಿದೆ. ನನ್ನ ಬಿಡಿ ಸ್ಥಾನದಾಗ ಎಷ್ಟೈತಲ್ಲ ಅದರ 3ರಷ್ಟು 1000 ಸ್ಥಾನದಾಗ ಐತಿ. ಇದನ್ನಂತೂ ನೋಡ್ಲೇಬೇಡ್ರಿ, ಮೊದಲೇ ಇದು ಹೋಗಿದೆ. ಈ 3ರಲ್ಲಿ ಮಾತ್ರ ನೋಡ್ರಿ.
ನನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿಯ 3ರಷ್ಟು ಸಾವಿರ ಸ್ಥಾನದಲ್ಲಿದೆ. ಕರೆಕ್ಟ್ ಐತೆ. ನನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿಯ 3ರಷ್ಟು ಸಾವಿರ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ ಇಲ್ಲ, ಬಿಡಿ ಸ್ಥಾನದಾಗ ಏನೈತೆ ಅದೇ ಸಾವಿರ ಸ್ಥಾನದಾಗೈತೆ. ಸೊ ಆಪ್ಷನ್ ಸಿ ಹೋಯ್ತು. ನೆಕ್ಸ್ಟ್, ನನ್ನ ಬಿಡಿ ಸ್ಥಾನದಲ್ಲಿರುವ ಅಂಕಿಯ 3ರಷ್ಟು ಸಾವಿರ ಸ್ಥಾನದಲ್ಲಿದೆ. ಇದನ್ನು ಕೂಡ ಹೋಯ್ತು, ಉಳ್ಕೊಂಡಿದ್ದು ಒಂದೇ. ಓಕೆ, ನೆಕ್ಸ್ಟ್ ನೋಡೋಣ. 10ರ ಸ್ಥಾನದ ಅಂಕಿಯ ಅರ್ಧದಷ್ಟು 100ರ ಸ್ಥಾನದಲ್ಲಿದೆ. 10ರ ಸ್ಥಾನದ ಅಂಕಿಯ ಅರ್ಧದಷ್ಟು ಏನಾಗಿದೆ? 100ರ ಸ್ಥಾನದಲ್ಲಿದೆ. ಅದನ್ನು ಕೂಡ ಹೊಂದ್ತಾ ಇದೆ. ಹಾಗೂ ನನ್ನ ಆರಂಭಿಕ ಸಂಖ್ಯೆ ಏನಂತ ಕೇಳಿದ್ರೆ 5. ಹಾಗಾದ್ರೆ ಎಲ್ಲಾ ರೂಲ್ಸ್ ಅನ್ನ ಫಾಲೋ ಮಾಡಿರ್ತಕ್ಕಂಥ ಸಂಖ್ಯೆ ಯಾವಂದ್ರೆ ಆಪ್ಷನ್ ಬಿ ಸರಿಯಾಗಿದೆ. ಈ ತರನಾಗಿ ಇಲ್ಲಿ ಒಂದೊಂದಾಗಿ ಆಪ್ಷನ್ ಗಳನ್ನ ನೀವು ಕ್ಯಾನ್ಸಲ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಆಪ್ಷನ್ ಈಸಿಯಾಗಿ ಸಿಗುತ್ತೆ. ಇಂತಹದೊಂದು ಲೆಕ್ಕ ಬರುವ ಸಂಭವವಿದೆ. ಆದ್ದರಿಂದ ಎಲ್ಲಾ ಮಕ್ಕಳು ಇದಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ 3 4 ಸ್ಟಾರ್ 2 4 3 ಈ ಸಂಖ್ಯೆ 3ರಿಂದ ಭಾಗವಾಗಬೇಕಾಗಿತ್ತು ಅಂತಂದ್ರೆ ಯಾವುದು? 3 4 ಸ್ಟಾರ್ 2 4 3 ಇದು 3ರಿಂದ ಭಾಗ ಆಗಬೇಕಾಗಿತ್ತು ಅಂದ್ರೆ ಈ ಸ್ಟಾರ್ ಜಾಗದಲ್ಲಿ ಕನಿಷ್ಠ ಅಂದ್ರೆ ಚಿಕ್ಕ ಯಾವ ಚಿಕ್ಕ ಸಂಖ್ಯೆಯನ್ನ ನಾವಿಲ್ಲಿ ಹಾಕಬಹುದು ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ನೋಡ್ರಿ, 3ರ ಭಾಜ್ಯತೆ ನಿಯಮ ಏನ್ ಹೇಳುತ್ತೆ? ಭಾಜ್ಯತೆ ನಿಯಮಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. 2ರ ಭಾಜ್ಯತೆ ನಿಯಮ, 3ರ ಭಾಜ್ಯತೆ ನಿಯಮ ಇವೆಲ್ಲ. ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು 3ರಿಂದ ಭಾಗವಾದರೆ ಆ ಇಡೀ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಇದಕ್ಕೆ ನಾವು ಕಂಪ್ಲೀಟ್ ಆಗಿದ್ದ ಸಂಖ್ಯೆ ಅಂತೀವಿ. ಈ ಸಂಖ್ಯೆಯಲ್ಲಿ 3 4 ಸ್ಟಾರ್ 2 4 3 ಇವೆಲ್ಲ ಅಂಕಿಗಳು. ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ 3ರಿಂದ ಭಾಗ ಆಗಬೇಕು. ಹಾಗಾದ್ರೆ ಇವುಗಳನ್ನ ಕೂಡಿಸೋಣ. 4 3 7 7 2 9 9 4 13 13 1 3 ಎಷ್ಟಾಯ್ತು? 16 ಆಯ್ತು. ಎಷ್ಟಾಯ್ತು? 16 ಆಯ್ತು. ನೋಡ್ರಿ, ಒಂದ್ಸ್ ಅಗೇನ್ 3 4 7 7 8 9 9 4 13 13 3 16 ಆಯ್ತು. 16 ಅನ್ನುವಂಥದ್ದು 3ರಿಂದ ಭಾಗ ಹೋಗುತ್ತದೆಯೇ? ಇಲ್ಲ. ಹಾಗಾದ್ರೆ ಯಾವ ಕನಿಷ್ಠ ಸಂಖ್ಯೆಯನ್ನು ನಾವಲ್ಲಿ ಕೂಡಿಸಿದ್ರೆ ಅದು 3ರಿಂದ ಭಾಗ ಆಗುತ್ತೆ ಅಂತ ನೋಡಿದ್ರೆ 3 ಮಗ್ಗೆಗ 3 5 15 ಚಿಕ್ಕ ಸಂಖ್ಯೆ. ಇಲ್ಲಿ ಕಳೆದರೆ ಅಂತ ಏನು ಇಲ್ಲ, ಅದನ್ನು ಕಳೆಯಲು ಬರಲ್ಲ ಅಲ್ವಾ? ಈಗ ಏನ್ ಮಾಡ್ಬೇಕಾಗಾರ? ಕೂಡಿಸ್ಬೇಕಾಗೈತೆ ಅಂದ್ರೆ ಕನಿಷ್ಠ ನಾನಲ್ಲಿ ಇನ್ ಕೇಸ್ 2 ಹಾಕಿದ್ರೆ ಇದು 18 ಆಗುತ್ತೆ. 16 + 2 18 ಆಗುತ್ತೆ. 3 6 18. ಅದ್ರನ್ನ ಇನ್ ಕೇಸ್ ನಾನು ಇಲ್ಲಿ 2 ಹಾಕಿದ್ರೆ ಹೋಗುತ್ತೆ. ಅದನ್ನ ಬಿಟ್ಟು ಯಾವ ನಂಬರ್ ಹಾಕಬಹುದು? 5 ಹಾಕಬಹುದು. 16ಕ್ಕ 5 ಹಾಕಿರೋನು 16 5 21 ಆಯ್ತು. 21 ಕೂಡ 3ರಿಂದ ಭಾಗ ಹೋಗುತ್ತೆ. ಹಾಗಾದ್ರೆ ಆಪ್ಷನ್ ಅಲ್ಲಿ ನೋಡೋಣ, 2 ಮತ್ತು 5 2 ಇದೆ. 3 ಅಂತೂ ಬರಲ್ಲ, 1 ಬರಲ್ಲ, 2 ಹಾಕಬಹುದು ಮತ್ತು 5 ಹಾಕಬಹುದು. ಹಾಗಾದ್ರೆ ಯಾವುದು ಬೆಸ್ಟ್? ಯೋಚನೆ ಮಾಡಿ, ಯಾವ್ದು ಹಾಕಿದ್ರೆ ಕನಿಷ್ಠ? ಇಲ್ಲೊಂದು ವರ್ಡ್ ಅನ್ನು ಬಳಸಿದ್ದಾರೆ, ಕನಿಷ್ಠ ಸಂಖ್ಯೆ ಅಂತೇಳಿ. ಕನಿಷ್ಠ ಅಂದ್ರೆ ಚಿಕ್ಕ ಸಂಖ್ಯೆ. ಹಾಗಾದ್ರೆ 2ಕ್ಕ ಮತ್ತು 5ಕ್ಕ ಕಂಪೇರ್ ಮಾಡಿ ನೋಡಿದ್ರೆ 2 ಚಿಕ್ಕ ಸಂಖ್ಯೆ. ಆದ್ದರಿಂದ ಇಲ್ಲಿ ನಾವು ಹಾಕಬೇಕಾಗಿರುವಂತ ಸಂಖ್ಯೆ ಯಾವುದು ಅಂತ ನೋಡಿದ್ರೆ 2ಅನ್ನ ಹಾಕಿದ್ರೆ ಅದು 3ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ಪ್ರಶ್ನೆಗಳ ಸಂಖ್ಯೆ 10 ಕಂಪ್ಲೀಟ್ ಆಯಿತು. ನಾವು ಇದೇ ತರನಾಗಿರ್ತಕ್ಕಂಥ ಕ್ಲಾಸಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದ ವತಿಯಿಂದ. ಇಲ್ಲಿ ನಾನು ಮೊದಲೇ ಹೇಳಿದಂಗೆ ಸಮ್ಮರ್ ಕ್ಲಾಸಸ್ಗಳು 2025 ಸಮ್ಮರ್ ಕ್ಲಾಸಸ್ಗಳು ಏಪ್ರಿಲ್ 1ರಿಂದ ಕ್ಲಾಸಸ್ಗಳು ಪ್ರಾರಂಭವಾಗ್ತವೆ. ಇಲ್ಲಿ ನಿಮಗೆ 3 4 5 6 ಈ ತರಗತಿ 7ನೇ ತರಗತಿ ಇರುವಂತಹ ಮಕ್ಕಳಿಗೆ ನಾವು ಬೇಸಿಕ್ ಫೌಂಡೇಶನ್ ಕ್ಲಾಸ್ ಅನ್ನ ಈ ತರನಾಗಿರ್ತಕ್ಕಂಥ ಫೌಂಡೇಶನ್ ಕ್ಲಾಸ್ಗಳನ್ನ ಗ್ರಿಪ್ ಆಗಿ ಹಾಕೊಡ್ತೀನಿ. ಅದ್ರ ಜೊತೆಗೆ 8 9 10ನೇ ಕ್ಲಾಸಿನ ಮಕ್ಕಳಿಗೆ ಅವರ ಸಿಲೆಬಸ್ ನಲ್ಲಿ ಇರುವಂತಹ ಮ್ಯಾಥ್ಸ್, ಸೈನ್ಸ್ ಮತ್ತು ಇಂಗ್ಲಿಷ್ ವಿಷಯವನ್ನ ಮತ್ತು ಸೋಷಿಯಲ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಡೋ ವ್ಯವಸ್ಥೆಯನ್ನ ಮಾಡ್ತೀವಿ. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಒಂದು ಮಾಧ್ಯಮದಲ್ಲಿ ಇರುತ್ತೆ. ಆಸಕ್ತರು ನಿಮ್ಮ ಅಡ್ಮಿಷನ್ಗಳನ್ನು ಮಾಡ್ಕೋಬಹುದು. ಹಾಸ್ಟೆಲ್ ಸಹಿತವಾಗಿ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಕೋಚಿಂಗ್ ಕ್ಲಾಸಸ್ ಒಳಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ 9986972170 9538157686 9741312170 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ಇದೇ ತರನಾಗಿರ್ತಕ್ಕಂಥ ಮೋರ್ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನೆಲ್ ಅನ್ನ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ಲೈಕನ್ನು ಮಾಡಿ, ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿರಿ. ಯಾಕಂದರೆ ಯಾವುದೇ ಒಂದು ಮಗುಗೆ ಇಂಥ ಒಂದು ಅಂಕದಿಂದ ಸೆಲೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ. ಆ ಒಂದು ಪುಣ್ಯ ನಿಮಗೆ ಬರುತ್ತೆ. ಯಾಕಂದರೆ ಆ ಮಗು ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದಾಗೆ ನಾವು ಮಾಡಿರ್ತಕ್ಕಂಥ ಒಂದು ಸಹಾಯ, ನಾನು ಈ ಕೊಟ್ಟಿರ್ತಕ್ಕಂಥ ವಿಡಿಯೋ ಕ್ಲಾಸು ನಿಮ್ಮಿಂದನೂ ಕೂಡ ಸಾಕಷ್ಟು ಜನಕ್ಕೆ ಹಂಚಿಕೆ ಆಯಿತು ಅಂತಂದರೆ ಅವರು ಎಲ್ಲರೂ ಕೂಡ ಸೆಲೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಮಗು ತನ್ನ ಜೀವನವನ್ನು ಉಜ್ವಲಗೊಳಿಸ್ತದೆ. ಆದ್ದರಿಂದ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.